Pastor Raju, Yes, sir. good morning. Good morning. Good morning. ಹ್ಮ್. ಕೇಳ್ತಿದೆ ಸರ್? ಕೇಳ್ತೇನೆ. ಕನೆಕ್ಟ್. ನನ್ನ ಜನರೇ, ನನ್ನ ಉಪದೇಶಕ್ಕೆ ಕಿವಿಗೊಡಿರಿ, ನನ್ನ ನುಡಿಗಳನ್ನು ಲಾಲಿಸಿರಿ. ನಾನು ಬಾಯ್ದೆರೆದು ಸಾಮ್ಯ ರೂಪವಾಗಿ ಉಪದೇಶಿಸುವೆನು, ಪೂರ್ವಕಾಲದ ಗೂಢಾರ್ಥಗಳನ್ನು ಹೊರಪಡಿಸುವೆನು. ನಾವು ನಮ್ಮ ಹಿರಿಯರ ಬಾಯಿಯಿಂದಲೇ ತಿಳಿದ ಸಂಗತಿಗಳನ್ನು ಅವರ ಸಂತಾನದವರಿಗೆ ಮರೆಮಾಡದೆ ಯೆಹೋವನ ಘನತೆಯನ್ನು, ಆತನ ಪರಾಕ್ರಮಗಳನ್ನು, ಅದ್ಭುತ ಕೃತ್ಯಗಳನ್ನು ಮುಂದಣ ಸಂತತಿಯವರಿಗೆ ವಿವರಿಸುವೆವು. ಈ ಒಂದು ವಾಕ್ಯದ ಮೂಲಕವಾಗಿ ಎಚ್ಚರವಾಗಿದ್ದು ಪ್ರಾರ್ಥನೆಯಲ್ಲಿ ಕೂಡಿ ಬಂದಿರತಕ್ಕಂತ ಎಲ್ಲ ಬೋಧಕರಿಗೂ, ಹಿರಿಯರಿಗೂ, ಸಹೋದರ ಸಹೋದರಿಯರಿಗೂ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಬೋಧಕರಾದ ಎಂ ರಾಜುರವರ ಪರವಾಗಿ ತಮ್ಮೆಲ್ಲರನ್ನು ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಒಂದು ಸಮಯದಲ್ಲಿ ಸಹೋದರಿ ವರಲಕ್ಷ್ಮಿ ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ಮುನ್ನಡೆಸಲು ವಿನಂತಿಸ್ತೇನೆ. ಪ್ರಾರ್ಥಿಸಿಕೊಳ್ಳೋಣ. ಶುದ್ಧನು ಮಹಾಪರಿಶುದ್ಧನು ಮಹೋನ್ನತ ಸ್ವರ್ಗೀಯ ನಮ್ಮ ತಂದೆಯಾದ ದೇವರೇ, ನಿಮ್ಗೆ ಕೋಟಿ ಸ್ತೋತ್ರ ಸ್ವಾಮಿ. ರಾತ್ರಿ ಎಲ್ಲ ಒಳ್ಳೆ ನಿದ್ರೆಯನ್ನ ಕೊಟ್ಟು ಸ್ವಾಮಿ, ಮುಂಜಾನೆಯಲ್ಲಿ ಸ್ವಾಮಿ ನಿನ್ನ ಒಂದು ಆರಾಧನೆಯಲ್ಲಿ ನಾವು ಎಲ್ಲ ಒಟ್ಟಾಗಿ ಕೂಡಿ ದೇವರೇ ನಿಮ್ಮನ್ನ ಘನಪಡಿಸುವ ರೀತಿಯಲ್ಲಿ ನಮ್ಮನ್ನ ನಡೆಸಿದ್ದಕ್ಕಾಗಿ ಕೋಟಿ ಸ್ತೋತ್ರ ಸ್ವಾಮಿ. ಈ ಕೂಟದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಸ್ವಾಮಿ, ಅವರನ್ನೆಲ್ಲ ಆಶೀರ್ವದಿಸು ದೇವರೇ. ಯಾರ್ಯಾರು ಭಾಗಿಯಾಗಿಲ್ಲ ಅವರೆಲ್ಲ ಅತಿ ಬೇಗನೆ ದೇವರೇ ಈ ಕೂಟದಲ್ಲಿ ಭಾಗಿಗಳಾಗಿ ಸ್ವಾಮಿ. ದೇವರೇ ನಿನ್ನ ವಾಕ್ಯದಲ್ಲಿ ಬಲಗೊಂಡು ಸ್ವಾಮಿ, ನಿನ್ನ ರಾಜ್ಯವನ್ನು ಎದುರು ನೋಡು ಮಕ್ಕಳಾಗಿ ಬಲಪಡಿಸು, ಸ್ಥಿರಪಡಿಸಪ್ಪ. ಈ ದಿನದಲ್ಲಿ ವಾಕ್ಯ ಕೊಡುವಂತ ಬೋಧಕರನ್ನು ನಿಮ್ ಪಾದಕ್ಕೊಪ್ಪಿಸಬೇಡುವಾಗ ಸ್ವಾಮಿ, ಅವರಿಗೆ ಬಾಯಿಗೆ ಬಾಯಾಗಿದ್ದುಕೊಂಡು ಸ್ವಾಮಿ, ನೀವೊಬ್ಬರೇ ಸ್ವಾಮಿ ನಿಜವಾದ ದೇವರು, ದೇವರೇ ಸತ್ಯವಾದ ದೇವರು. ಈ ಲೋಕದಲ್ಲಿ ಸ್ವಾಮಿ ಪ್ರತಿ ಒಂದನ್ನು ಸೃಷ್ಟಿ ಮಾಡಿದಂತ ದೇವರು ಸ್ವಾಮಿ. ಅವರ ಬಾಯಿಯ ಮುಖಾಂತರ ಸ್ವಾಮಿ ನಮಗೆ ಆ ಸತ್ಯಗಳನ್ನ ತಿಳಿಪಡಿಸು ಸ್ವಾಮಿ. ಆ ಸತ್ಯವನ್ನ ಅರ್ಥಕೊಂಡು ಸ್ವಾಮಿ, ನಿನ್ನ ರಾಜ್ಯ ಬರುವವರೆಗೂ ನಾವು ಸಿದ್ಧರಾಗಿ ಕಾಯ್ಕೊಂಡು ಜೀವಿಸುವ ಮಕ್ಕಳಾಗಿ ನಮ್ಮನ್ನ ಬಲಪಡಿಸಿ, ಸ್ಥಿರಪಡಿಸು. ಈ ಸಂದರ್ಭದಲ್ಲಿ ಒಂದು ಪ್ರಾರ್ಥನೆಗೆ ಅವಕಾಶ ಕೊಟ್ಟಂತ
ದೇವ್ರೆ ಬೋಧಕರಿಗೂ ದೇವ್ರೆ ನಿಮಗೂ ಎಲ್ಲ ಘನಮಾನ ಸ್ತುತಿ ಸ್ತೋತ್ರಗಳನ್ನ ಅರ್ಪಿಸುತ್ತಾ ತಂದೆ ಮಗ ಪರಿಶುದ್ಧ ಆತ್ಮನ ಹೆಸರಿನಲ್ಲಿ ಅತಿ ತಾಳ್ಮೆಯಿಂದ ವಿನಯದಿಂದ ಬೇಡುತ್ತೇನೆ ಸ್ವಾಮಿ. ಆಮೇನ್. ಪ್ರಾರ್ಥನೆಯಲ್ಲಿ ಮುನ್ನಡೆಸಿದ ಸಹೋದರಿಗೆ ವಂದನೆಗಳು. ಈ ಒಂದು ಸಮಯದಲ್ಲಿ ಸಹೋದರ ಜಾನ್ ಡೇವಿಡ್ ರವರು ವಿಶೇಷ ಗೀತೆಯೊಡನೆ ದೇವರನ್ನ ಮಹಿಮೆ ಪಡಿಸುವಂತಹವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮ ಸಹಾಯದಿಂದ ಎಚ್ಚರವಾಗಿದ್ದು ಪ್ರಾರ್ಥಿಸಿದೆಂಬ ಈ ಕೂಟಕ್ಕೆ ನಾವು ಬಂದಿದ್ದೇವೆ. ಈ ವೇಳೆಯಲ್ಲಿ ಈ ಒಂದು ಹಾಡನ್ನು ದೇವರ ನಾಮದ ಮಹಿಮೆಗೋಸ್ಕರ ನಾನು ಹಾಡುವನಾಗಿದ್ದೇನೆ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದಾಗದಯ್ಯ, ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದಾಗದಯ್ಯ, ನಿನ್ನ ಕಾರ್ಯ ವರ್ಣಿಸಲು ಈ ಬದುಕು ಸಾಲದಯ್ಯ. ತಂದೆ ದೇವಾ ನನ್ನ ಆನಂದವೇ, ನಿನ್ ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ, ನಿನ್ ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ತಂದೆ ದೇವಾ ನನ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ ನನ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನನ್ನಾರಾಧಿಸುವೆ, ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನನ್ನಾರಾಧಿಸುವೆ. ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನನ್ನಾರಾಧಿಸುವೆ, ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನನ್ನಾರಾಧಿಸುವೆ. ತಂದೆ ದೇವಾ ನನ್ನ ಆನಂದವೇ, ನಿನ್ ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ, ನಿನ್ ಮಡಿಲಲ್ಲಿ ನನಗೆ ಸುಖವು. ನನ್ನ ಪ್ರಾಣ ಸ್ನೇಹಿತನೇ ನಿನ್ನ ಸನ್ನಿಧಿ ಪರಿಮಳವೇ, ಸಿಹಿ ಜೇನಿಗಿಂತ ನಿನ್ನ ಪ್ರೀತಿ ಎಷ್ಟೋ ಮಧುರ. ನನ್ನ ಪ್ರಾಣ ಸ್ನೇಹಿತನೇ ನಿನ್ನ ಸನ್ನಿಧಿ ಪರಿಮಳವೇ, ಸಿಹಿ ಜೇನಿಗಿಂತ ನಿನ್ನ ಪ್ರೀತಿ ಎಷ್ಟೋ ಮಧುರ. ತಂದೆ ದೇವಾ ನನ್ನ ಆನಂದವೇ, ನಿನ್ ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ, ನಿನ್ ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ಆಮೆನ್. ದೇವ್ರ ನಾಮಕ್ಕೆ ಸ್ತೋತ್ರ. ಆಮೆನ್. ನಮ್ಮನ್ನು ಹಾಡಿನ ಮೂಲಕವಾಗಿ ದೇವರನ್ನ ಮಹಿಮೆ ಪಡಿಸಿದ ಹಿರಿಕರಿಗೆ ಧನ್ಯವಾದ ಹೇಳ್ತೇನೆ. ಈ ಒಂದು ಸಮಯದಲ್ಲಿ ದೈವಿಕ ಮನ್ನವನ್ನ ಬಳಸ್ತಕ್ಕಂಥವ್ರು ಸಹೋದರ ಸಾಮ್ಯಲ್ ಕ್ರಿಸ್ಟೋಫರ್ ರವರು, ಹಾಗೂ ಕನ್ನಡದಲ್ಲಿ ಭಾಷಾಂತರ ಮಾಡ್ತಕ್ಕಂಥವ್ರು ಹಿರಿಯರಾದ ಚಿನ್ನಪ್ಪ ಸಾತ್ವಿಕ್ ರವರು. ಇಬ್ಬರನ್ನು ಸಹ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಹೃದಯ ಪೂರ್ವಕವಾಗಿ ದೈವಿಕ ಮನ್ನವನ್ನ ಬಡಿಸಲು ಸ್ವಾಗತಿಸ್ತೇನೆ. ಧನ್ಯವಾದಗಳು. Hello, can you hear? Yeah, it's sorry. Okay. So a very good morning to all the members of the Zoom meeting. ಈ ಝೂಮ್ ಮೀಟಿಂಗ್ಲಿ ಬಂದಿರುವ ಎಲ್ಲ ಸದಸ್ಯರಿಗೂ ನಾನು ಕ್ರಿಸ್ತನ ಹೆಸರಿನಲ್ಲಿ
ಶುಭೋದಯವನ್ನು ಹೇಳುತ್ತೇನೆ. I really thank Mr. Chinappa Satvik for helping me in the past, and as well as today, he's going to translate for me. To God be the glory. ದೇವರಿಗೆ ಮಹಿಮೆ ಉಂಟಾಗಲಿ. ಸಹೋದರ ಚಿನ್ನಪ್ಪ ಅವರು ಅನುವಾದ ಮಾಡುವಂತವರಾಗಿದ್ದಾರೆ. Today morning, my topic is on word of wisdom. ದೇವರ ವಾಕ್ಯದ ಜ್ಞಾನದ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇದ್ದೇವೆ. In the last week, I spoke to you about the word of knowledge. ಕಳೆದ ವಾರ ನಾನು ದೇವರ ವಾಕ್ಯದ ಜ್ಞಾನದ ಬಗ್ಗೆ ಹೇಳಿದೆ. And today I am going to share with you about the word of wisdom. ಇವತ್ತು ನಾನು ದೇವರ ಅಂದ್ರೆ ವಿವೇಕ ವಾಕ್ಯದ ವಿವೇಚನೆ ಅಥವಾ ವಿವೇಕದ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. It is a spiritual gift from the Holy Spirit. ಇದು ಪರಿಶುದ್ಧಾತ್ಮನ ಒಂದು ವರವಾಗಿದೆ. This word of wisdom is written in 1 Corinthians 12th chapter verse 8. ಈ ಒಂದು ದೇವರ ವಿವೇಕಯುಕ್ತ ವಾಕ್ಯದ ಬಗ್ಗೆ ಮೊದಲನೇ ಕೊರಿಂಥ 12th chapter verse 8. 12ನೇ ಅಧ್ಯಾಯ 8ನೇ ವಾಕ್ಯವಾಗಿದೆ. This word of wisdom helps believers to receive and share God's wisdom in specific situations in their lives. Pardon me, sir? This word of wisdom helps the believers to receive God's wisdom and apply them to their lives. ಈ ಒಂದು ಬುದ್ಧಿಯುಳ್ಳ ವಿವೇಕಯುಕ್ತವಾದ ಒಂದು ದೇವರ ವಾಕ್ಯಗಳು ನಂಬಿಗಸ್ತರಿಗೆ ವಿಶ್ವಾಸಿಗಳಿಗೆ ಅವರ ಜೀವಿತದಲ್ಲಿ ದೇವರಿಂದ ದೇವರು ಸಹಾಯ ಮಾಡುವಂತ ಒಂದು ವಾಕ್ಯಗಳಾಗಿವೆ. Now this wisdom is not like the general wisdom or the knowledge that we see in the people. ಇದು ಲೌಕಿಕವಾದ ಜನರಲ್ಲಿ ಕಂಡು ಬರುವಂತಹ ಒಂದು ಜ್ಞಾನದಂತೆ ಅಥವಾ ವಿವೇಕದಂತಲ್ಲ. ಇದು ಸಂಪೂರ್ಣವಾಗಿ ಆತ್ಮಿಕವಾದವಾಗಿದೆ. It is a supernatural insight coming from God. ಇದು ದೇವರಿಂದ ಬರುವಂತ ಅಲೌಕಿಕವಾದ ಒಂದು ವಿವೇಕವಾದ ವಾಕ್ಯವಾಗಿದೆ. Because this coming from God helps believers to understand and how to apply to their problems in their lives. ಜನರು ತಮ್ಮ ಕಷ್ಟಗಳಿಗೆ ಮತ್ತು ತಮ್ಮ ಜೀವಿತದಲ್ಲಿ ಹೇಗೆ ಅದನ್ನ ಅಳವಡಿಸಿಕೊಳ್ಳಬೇಕು ಎಂಬುದನ್ನ ಎಂಬ ತಿಳುವಳಿಕೆಯನ್ನ ಇದು ಕೊಡುವಂತದ್ದಾಗಿದೆ. Now, last week I spoke to you about the word of knowledge. ಕಳೆದ ವಾರ ನಾನು ಜ್ಞಾನದ ವಾಕ್ಯದ ಬಗ್ಗೆ ಮಾತಾಡಿದ್ದೇನೆ. So this word of wisdom which comes from the Holy Spirit works along with the word of knowledge. ಇದು ಈ ವಿವೇಕಯುಕ್ತವಾದ ವಾಕ್ಯವು ದೇವರ ವಾಕ್ಯದ ಜ್ಞಾನದ ಜೊತೆಗೆ ಇದು ಸೇರಿ ನಮಗೆ ಸಹಾಯವನ್ನು ಮಾಡುವಂತದ್ದಾಗಿದೆ. ಇದು ಪರಿಶುದ್ಧಾತ್ಮನಿಂದ ಬರುವಂತದ್ದಾಗಿದೆ. This word of knowledge and the word of wisdom together gives a believer to understand a particular situation in a better way. ಈ ಒಂದು ದೇವರ ಜ್ಞಾನವುಳ್ಳ ವಾಕ್ಯವು ಹಾಗೆ ವಿವೇಕವುಳ್ಳ ವಾಕ್ಯವು ಒಂದು ಪರಿಸ್ಥಿತಿಯನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಹಾಯ ಮಾಡುವಂತದ್ದಾಗಿದೆ. Now, what is the purpose of God giving us this word of wisdom through the Holy Spirit? ಈ ಒಂದು ಬುದ್ಧಿಯುಳ್ಳ ವಿವೇಕವುಳ್ಳ ವಾಕ್ಯವನ್ನ ದೇವರು
ಪರಿಶುದ್ಧಾತ್ಮನಿಂದ ಕೊಡುವಂಥದ್ದು ಯಾವ ಉದ್ದೇಶಕ್ಕೆ ಎಂಬುದನ್ನು ತಿಳ್ಕೊಳ್ಳೋಣ. It is mainly to bring the members of the church together. ಇದು ಒಂದು ಸಭೆಯಲ್ಲಿ ಎಲ್ಲಾ ಒಂದು ಭಕ್ತರನ್ನ ಸಭಿಕರನ್ನ ಒಂದಾಗಿ ಮಾಡಲಿಕ್ಕೆ ಇದು ಕೊಡಲ್ಪಟ್ಟಿದೆ. To edify and encourage the members of the church. ಒಂದು ಸಭೆಯ ಆತ್ಮಗಳನ್ನ ಕಟ್ಟುವುದಕ್ಕೋಸ್ಕರ ಮತ್ತು ಆತ್ಮದ ಅಭಿವೃದ್ಧಿಗೋಸ್ಕರ ಇದು ಕೊಡಲ್ಪಟ್ಟಿದೆ. It gives an answer or a solution to difficult situations in the body of Christ. ದೇವರ ದೇಹವಾದ ಸಭೆಯಲ್ಲಿ ಕಷ್ಟಗಳು ಬಂದಾಗ, ಕಷ್ಟದ ಸನ್ನಿವೇಶಗಳು ಬಂದಾಗ ಅದನ್ನ ಪರಿಹರಿಸಿಕೊಳ್ಳುವುದಕ್ಕೆ ಇವುಗಳು It ಕೊಡಲ್ಪಟ್ಟಿವೆ. also strengthens the faith of the believers. ಇವು ವಿಶ್ವಾಸಿಗಳ ದೇವರ ಮಕ್ಕಳ ಒಂದು ಸ್ಟ್ರೆಂತ್ ಆಫ್ ಬಿಲೀವರ್ಸ್. Strengthen the faith of believers. ಈ ವಿಶ್ವಾಸಿಗಳನ್ನ ಬಲಪಡಿಸುವುದಕ್ಕೋಸ್ಕರ ಕೊಡಲ್ಪಟ್ಟಿವೆ. You see, the word of wisdom gives guidance and direction to various problems that are taking place in so many churches. ಅನೇಕ ಸಭೆಗಳಲ್ಲಿ ಇಂತಹ ಕಷ್ಟಗಳು ಪರಿಸ್ಥಿತಿಗಳು ಬಂದಾಗ ಅವುಗಳಿಗೆ ಸಹಾಯಕವಾಗಿ ಈ ವಾಕ್ಯಗಳು ಕೊಡಲ್ಪಟ್ಟಿವೆ. Because it helps the believers to make wise decisions and according to God's will. ದೇವರ ಚಿತ್ತಾನುಸಾರವಾಗಿ ಒಳ್ಳೆಯ ಒಂದು ತೀರ್ಮಾನಗಳನ್ನ ತೆಗೆದುಕೊಳ್ಳುವುದಕ್ಕೆ ಭಕ್ತರಿಗೋಸ್ಕರ ಕೊಡಲ್ಪಟ್ಟಿವೆ. And sometimes the purpose of the word of wisdom is to prepare a person or a believer to make him know what problems are going to come. ಕ್ರಿಸ್ಟೋಫರ್ ಸರ್, Yes, sir. Your ಸ್ವಲ್ಪ voice. ನಿಮ್ಮ ಪೊಸಿಷನ್ ಚೇಂಜ್ ಮಾಡ್ಕೊಳ್ಳಿ, ನನಗೆ ಕೇಳಿಸ್ತಾ ಇಲ್ಲ. One Kindly minute. change your position. You are not audible properly. That's why. One second. Now can you hear me, sir? I can hear, but intermittently I will miss some words. Something connectivity problem. Yes, sir. Yes, sir. That's why I will come outside. Okay, sir. Okay, sir. Yes, tell me, sir. Continue, Yes, sir. Yes. See, the word of wisdom is given to a believer to prepare him, to make him know what problems are going to come ahead of him. ಒಬ್ಬ ವಿಶ್ವಾಸಿಗೆ ತನ್ನ ಜೀವಿತದಲ್ಲಿ ಸಭೆಯಲ್ಲಿ ಎಂತಹ ಒಂದು ಕಷ್ಟಗಳು, ಎಂತಹ ತೊಂದರೆಗಳು ಬರುತ್ತವೆ, ಆ ತೊಂದರೆಗಳನ್ನ ನೀಗಿಸಿಕೊಳ್ಳುವುದಕ್ಕೆ ಬೇಕಾದಂತಹ ಸಿದ್ಧತೆಯನ್ನ ಇವು ಒದಗಿಸಿಕೊಡುತ್ತವೆ. So the wisest thing that a believer can do is to obey the word of wisdom and do accordingly. ಒಬ್ಬ ವ್ಯಕ್ತಿಗೆ ತುಂಬಾ ಒಂದು ಜಾಣ್ಮೆಯ ಒಂದು ಕೆಲಸ ಯಾವುದು ಅಂತಂದ್ರೆ, ದೇವರು ಕೊಡುವಂತಹ ಈ ವಿವೇಕಯುಕ್ತವಾದ ವಾಕ್ಯಕ್ಕೆ ಕಿವಿಗೊಟ್ಟು ಅದರಂತೆ ನಡ್ಕೊಳ್ಳುವುದೇ ಆಗಿದೆ. Because God is all wise and he knows the past, the present and the future. ದೇವರು ಸರ್ವಜ್ಞನಾಗಿರುವುದರಿಂದ ಆತನು ಭೂತಕಾಲ, ವರ್ತಮಾನ ಕಾಲ ಹಾಗೂ ಭವಿಷ್ಯತ್ ಕಾಲವನ್ನ ಅರಿತವನಾಗಿದ್ದಾನೆ. See, God gives the word of wisdom to anyone who really loves the Lord as a message or information before any calamity like the natural disasters that are going to come. ದೇವರು ಇದನ್ನ ತನ್ನ ಭಕ್ತನಿಗೆ, ಯಾರು ಆತನ ವಾಕ್ಯದಲ್ಲಿ ಪ್ರೀತಿ ಇಡುತ್ತಾರೋ ಅಂಥವರಿಗೆ ಇದನ್ನ ಕೊಡುತ್ತಾನೆ. ಈ ಒಂದು ಪ್ರಕೃತಿಯಲ್ಲಿ ಬರುವಂತಹ ವಿಪತ್ತು, ಅನಾಹುತಗಳ ಬಗ್ಗೆ ಆತನು ಮುಂದಾಗಿ ತಿಳುವಳಿಕೆಯನ್ನ ಕೊಡುವಂತವನಾಗಿದ್ದಾನೆ. So obeying the word of wisdom is very, very important in our life.
ನಮ್ಮ ಜೀವಿತದಲ್ಲಿ ದೇವರು ಕೊಡುವಂತಹ ಬುದ್ಧಿ ಮಾತುಗಳು, ತಿಳುವಳಿಕೆಯ ಮಾತುಗಳಿಗೆ ಕಿವಿಗೊಡುವುದು, ವಿಧೇಯರಾಗುವುದು ನಮ್ಮ ಜೀವಿತದಲ್ಲಿ ಬಹಳ ಮುಖ್ಯವಾದದ್ದಾಗಿದೆ. God is always talking to us, but we are not sensitive to his talk. ದೇವರು ಯಾವಾಗಲೂ ನಮಗೆ ಮಾತಾಡುವವನಾಗಿದ್ದಾನೆ, ಆದ್ರೆ ನಾವು ಅದಕ್ಕೆ ಬೇಕಾದಂತ ಸಂವೇದನೆ, ಕಿವಿಗೊಡುವಿಕೆ ನಮ್ಮಲ್ಲಿ ಇರುವುದಿಲ್ಲ. Because the devil doesn't want us to hear the wisdom of God. ಯಾಕಂತಂದ್ರೆ ಸೈತಾನಿಗೆ ನಾವು ದೇವರ ಆ ತಿಳುವಳಿಕೆಯ ವಾಕ್ಯವನ್ನ ಹೊಂದಿಕೊಳ್ಳುವುದು ಇಷ್ಟವಿಲ್ಲ. Because he wants us to be always in trouble and in sorrow and pain. ನಾವು ಯಾವಾಗಲೂ ತೊಂದರೆಯಲ್ಲಿ, ಒಂದು ತೊಡಕಿನಲ್ಲಿ ಸಿಕ್ಕಿಕೊಳ್ಳಬೇಕೆಂಬುದು ಸೈತಾನನ ಚಿತ್ತವಾಗಿದೆ. He will bring all kinds of distractions in our life so that we will not listen or hear the word of wisdom coming from God. ದೇವರ ಕಡೆಯಿಂದ ಬರುವಂತಹ ಆ ಒಂದು ಬುದ್ಧಿ ಮಾತುಗಳಿಗೆ ನಾವು ಕಿವಿಗೊಡದಂತೆ ಇನ್ನೆಲ್ಲಾ ವಿಚಲಿತಗಳನ್ನ, ಇನ್ನೆಲ್ಲಾ ಒಂದು ತೊಂದರೆಗಳನ್ನ ಸೈತಾನನಿಗೆ ತಂದು ಹಾಕುವನಾಗಿದ್ದಾನೆ. You all have various kinds of problems in your life. ನಿಮ್ಮೆಲ್ಲರಿಗೂ ಅನೇಕ ತರವಾದ ಈ ತೊಂದರೆಗಳು, ಕಷ್ಟಗಳು ಬಂದಿರುತ್ತವೆ. Even I also have problems in my life. ನನಗೂ ಕೂಡ ನನ್ನ ಜೀವಿತದಲ್ಲಿ ಅನೇಕ ಸಮಸ್ಯೆಗಳಿವೆ. Sometimes you have no answers. The best thing is go to the Lord and ask him for word of wisdom, and he gives you the word of wisdom. ಅನೇಕ ಸಲ ನಮಗೆ ಇವುಗಳಿಗೆ ಸರಿಯಾದ ಪರಿಹಾರ ಸಿಕ್ಕುವುದಿಲ್ಲ, ಆದರೆ ನಾವು ದೇವರ ಬಳಿಗೆ ಹೋಗಿ ಆತನ ತಿಳುವಳಿಕೆಯ ಮಾತುಗಳಿಗೆ ಕಿವಿಗೊಡಬೇಕಾಗಿದೆ. God loves us so much and he wants to give us his word of wisdom to us. ದೇವರು ನಮ್ಮನ್ನು ಪ್ರೀತಿಸುವವನಾಗಿದ್ದು ತನ್ನ ಆ ತಿಳುವಳಿಕೆಯ ವಾಕ್ಯವನ್ನ ನಮಗೆ ಕೊಡುವಂತವನಾಗಿರುತ್ತಾನೆ. Do you know why it is called as word of wisdom? ನಿಮಗೆ ದೇವರ ಆ ಒಂದು ವಿವೇಕಯುಕ್ತವಾದ ಮಾತುಗಳು ಅಂದ್ರೆ ಏನು ನಿಮ್ಗೆ ಗೊತ್ತಿದೆಯೇ? God does not give entire picture about a situation. He gives you little by little. ದೇವರು ಒಂದು ಸನ್ನಿವೇಶದ ಸಂಪೂರ್ಣವಾದ ಮಾಹಿತಿಯನ್ನ ನಿಮಗೆ ಕೊಡೋದಿಲ್ಲ, ಅದನ್ನ ಸ್ವಲ್ಪ ಸ್ವಲ್ಪವಾಗಿ ಆತನು ನಮಗೆ ಕೊಡುವಂತವನಾಗಿರುತ್ತಾನೆ. So that is the reason why it is called as word of wisdom. ಅದಕ್ಕೋಸ್ಕರ ಇದನ್ನ ಏನಂತ ಕರೆಯಬಹುದು ಅಂದ್ರೆ ದೇವರ ವಿವೇಚನೆಯುಕ್ತವಾದ ವಾಕ್ಯ ಎಂಬುದಾಗಿ. Because God knows that if he gives us the entire picture or of a situation or of solving a problem, we will misuse it. ಒಂದು ಸನ್ನಿವೇಶದ ಅಥವಾ ಪರಿಸ್ಥಿತಿಯ ಅಥವಾ ಸಮಸ್ಯೆಯ ಒಂದು ಭಾಗಗಳನ್ನ ದೇವರು ನಮಗೆ ತಿಳಿಸುತ್ತಾ ಹೋಗುತ್ತಾನೆ. So therefore, knowing our weaknesses, knowing that of our limitations, God is so much interested in us to keep us safe, and therefore he gives us a word of wisdom little by little. ದೇವರು ನಮ್ಮ ಒಂದು ಅಸಹಾಯಕತೆಯನ್ನ ಆತನು ಬಲ್ಲವನಾಗಿರುತ್ತಾನೆ. ಅದಕ್ಕೋಸ್ಕರ ಆತನು ಆ ಒಂದು ತನ್ನ ಜ್ಞಾನವನ್ನ ಅಥವಾ ತನ್ನ ವಿವೇಕವಾದ ವಾಕ್ಯವನ್ನ ಸ್ವಲ್ಪ ಸ್ವಲ್ಪವಾಗಿ ಕೊಡುತ್ತಾ ಹೋಗುತ್ತಾನೆ. So let us take one or two examples from the Bible to understand this word of wisdom. ಕೆಲವು ಉದಾಹರಣೆಗಳನ್ನ ತೆಗೆದುಕೊಂಡು ದೇವರ ಈ ಒಂದು ಪರಿಜ್ಞಾನ ಅಥವಾ ಬುದ್ಧಿಯುಳ್ಳ ವಾಕ್ಯಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. Well, you know the story of Solomon's judgment. ನಿಮಗೆಲ್ಲರಿಗೂ ಸೊಲೊಮೋನನು ನ್ಯಾಯ ತೀರಿಸುವ ಬಗ್ಗೆ ಗೊತ್ತಿದೆ. It is recorded in it is recorded in 1 Kings 3rd chapter verses 16 to 28. ಒಂದು ಅರಸು 3ನೇ ಅಧ್ಯಾಯ 15ರಿಂದ 28 ವಾಕ್ಯಗಳಲ್ಲಿ ಇದು ಕೊಡಲ್ಪಟ್ಟಿದೆ. So let us not read the verses, but let us understand the substance of Solomon's judgment. ವಚನಗಳನ್ನ ನಾವು ಓದುವ ಅಗತ್ಯವಿಲ್ಲ, ಇದರ ತಿರುಳನ್ನ ಅರ್ಥ ಮಾಡಿಕೊಳ್ಳೋಣ. You know, when two women came before the king, and both of these women were
claiming that this baby belongs to them. ಇಬ್ಬರು ಸ್ತ್ರೀಯರು ಬಂದು ಇಬ್ಬರು ಸಹ ಒಂದು ಮಗುವನ್ನು ತೆಗೆದುಕೊಂಡು ಈ ಮಗು ನನ್ನದು ಈ ಮಗು ನನ್ನದು ಎಂಬುದಾಗಿ ಅವರು ಒಂದು ಒಂದು ಸಮಸ್ಯೆಯನ್ನ ಎತ್ಕೊಂಡು ಬರ್ತಾರೆ. Each mother was fighting for the child. ಇಬ್ಬರು ಸ್ತ್ರೀಯರು ಸಹ ಆ ಮಗುವಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ, ಜಗಳ ಆಡ್ತಾ ಇದ್ದಾರೆ. You know, in that story we can find out that one of the child died and one child was alive, and these two mothers were fighting for that child. ನೋಡಿ, ಇಬ್ಬರಿಗೂ ಅವ್ರದೇ ಆದ ಒಂದು ಮಕ್ಕಳು ಇರ್ತಾರೆ. ಆದ್ರೆ ಒಂದು ಮಗು ಸಾಯೋದ್ರಿಂದ ಇನ್ನೊಂದು ಮಗು ಉಳ್ಕೊಳ್ಳೋದ್ರಿಂದ ಆ ಒಂದು ಉಳಿದಂತ ಒಂದು ಮಗುವಿಗೆ ಇಬ್ಬರು ಹೆಣ್ಣು ಮಕ್ಕಳು, ಇಬ್ಬರು ಸ್ತ್ರೀಯರು ಸಹ ಈ ಮಗು ನನ್ನದು ಈ ಮಗು ನಂದು ಅಂತ ಅವರು ಜಗಳ ಆಡ್ತಾ ಇದ್ದಾರೆ. Say suppose you are sitting in place of King Solomon on the throne and the entire people are watching over you, and what decision will you take to say which child belongs to the real mother? ಯಾವ ತಾಯಿಗೆ ಅಥವಾ ಆ ಮಗುವಿನ ನಿಜವಾದ ತಾಯಿ ಎಂದು ತೀರ್ಮಾನ ತೆಗೆದುಕೊಳ್ಳುವಂತಹ ಒಂದು ಅವಕಾಶ ನಿಮ್ಗಿದ್ದು ನೀವು ಸಿಂಹಾಸನದ ಮೇಲೆ ಕೂತಿದ್ರೆ, ಸೊಲೊಮೋನ್ನ ಒಂದು ಸ್ಥಾನದಲ್ಲಿದ್ರೆ ಹೇಗೆ ಇದನ್ನ ನೀವು ಪರಿಹರಿಸ್ತಾ ಇದ್ರಿ? ಹೇಗೆ ಇದಕ್ಕೆ ನ್ಯಾಯ ಕೊಡ್ತಾ ಇದ್ರಿ ನೀವು? Solomon would have not solved this problem had it not been for the word of wisdom coming from God. ದೇವರ ಕಡೆಯಿಂದ ಆತನಿಗೆ ತಿಳುವಳಿಕೆ ಬರದೇ ಹೋಗಿರ್ತಿದ್ರೆ ಸೊಲೊಮೋನನು ಈ ಒಂದು ಸಮಸ್ಯೆಯನ್ನ ಬಗೆಹರಿಸುವುದಕ್ಕೆ ಆಗುತ್ತಿರಲಿಲ್ಲ. So the word of wisdom helped Solomon to solve this problem. ದೇವರಿಂದ ಬರುವಂತಹ ತಿಳುವಳಿಕೆಯ ವಾಕ್ಯದಿಂದ ಸೊಲೊಮೋನನು ಈ ಒಂದು ಸಮಸ್ಯೆಯನ್ನ ಬಗೆಹರಿಸಿದನು. Remember, he is a king and he is sitting on the throne, and the entire nation is watching over him to see that he gives justice. ಈಗ ಸೊಲೊಮೋನನು ಸಿಂಹಾಸನದ ಮೇಲೆ ಕೂತಿದ್ದು ಈ ಸಮಸ್ಯೆಯನ್ನು ಹೇಗೆ ಬಗೆಹರಿಸುತ್ತಾನೆ ಎಂಬುದಕ್ಕೆ ಆತನ ರಾಜ್ಯದ ಎಲ್ಲಾ ಪ್ರಜೆಗಳು ಕಾದುಕೊಂಡಿರುವುದನ್ನು ನಾವು ಇಲ್ಲಿ ನೋಡಬಹುದು. So what he does is that he he says, give me a sword. ಏನಂತ ಆತನ ಹೇಳ್ತಾನೆ ಅಂತಂದ್ರೆ, ಸಮಸ್ಯೆಗೆ ಬಗೆಹರಿಸುವುದಕ್ಕೋಸ್ಕರ ಒಂದು ಕತ್ತಿಯನ್ನು ನನಗೆ ಕೊಡಿ ಅಂತ ಆಜ್ಞೆ ಮಾಡ್ತಾನೆ. And then afterwards he tells the person, you take this knife and divide the live baby into half and then give each half to each woman. ಈ ಕತ್ತಿಯನ್ನು ತೆಗೆದುಕೊಂಡು ಈ ಮಗುವನ್ನ ಎರಡು ಭಾಗ ಮಾಡಿ ಅರ್ಧವನ್ನ ಈ ಒಂದು ಸ್ತ್ರೀಗೂ ಇನ್ನ ಅರ್ಧವನ್ನ ಮತ್ತೊಬ್ಬಳಿಗೂ ಕೊಡಿ ಅಂತ ಆತನು ಆಜ್ಞೆ ಮಾಡ್ತಾನೆ. The people who are watching him giving this order, they were startled as to what kind of a king he is that he wants to cut a baby alive and give each part to each mother. ಇದನ್ನ ನೋಡುತ್ತಿದ್ದಂತ ಆಸ್ಥಾನಿಕರು ಬಹಳ ಆಶ್ಚರ್ಯ ಪಡ್ತಾರೆ. ಇದಂತಹ ರಾಜನಪ್ಪ, ಮಗುವನ್ನ ಕತ್ತರಿಸಿ ಅರ್ಧವನ್ನ ಒಬ್ಬಳಿಗೆ ಮತ್ತ ಅರ್ಧವನ್ನ ಇನ್ನೊಬ್ಬಳಿಗೆ ಕೊಡು ಅಂತ ಹೇಳ್ತಾ ಇದ್ದಾನೆ ಅಂತ ಆಶ್ಚರ್ಯಪಟ್ರು. Even if I was sitting there, I would get angry and say, what kind of a king we have sitting on the throne? ನಾನು ಒಂದು ವೇಳೆ ನಾನು ಆ ಸ್ಥಳದಲ್ಲಿ ಇದ್ದಿದ್ರೆ ಎಂತ ರಾಜನಾಗಿರ್ಬೋದು ಅಂತ ಹೇಳಿ ಆತನ ಮೇಲೆ ನಾನು ಕೋಪ ಮಾಡ್ಕೊಳ್ತಾ ಇದ್ದೆ. And when this knife, the sword was brought to be used on the live child to be cut into half, it was then the real mother cried out and said, no, I don't want this child. Give away the child to the other women. ಯಾವಾಗ ಆ ಮಗುವನ್ನ ಕತ್ತರಿಸಿ ಭಾಗ ಮಾಡಿ ಇಬ್ಬರಿಗೂ ಕೊಡ್ಲಿಕ್ಕೆ ಅಂತ ಆತನು ಕತ್ತಿ ಹಿಡ್ಕೊಂಡು ಬಂದಾಗ ನಿಜವಾದ ತಾಯಿಯು, ಆ ಮಗುವಿನ ನಿಜವಾದ ತಾಯಿಯು, ಬೇಡಪ್ಪ ಅದನ್ನ ಕತ್ತರಿಸಬೇಡಿ, ಅದು ಕತ್ತರಿಸಬಾರ್ದು, ಅದು ಹಾಗೆ ಉಳ್ಕೊಳ್ಳಿ, ಮಗು ಸಂಪೂರ್ಣವಾಗಿ ಉಳ್ಕೊಳ್ಳಿ ಅಂತ ಆಕೆ ಚೀರಿ ಇಡ್ತಾಳೆ. From this
Solomon came to know who the real mother was, and he said, hand over this live baby to the real mother. ಹೀಗೆ ಸೊಲೊಮೋನನು ಈ ಒಂದು ಕಾರ್ಯದಿಂದ ಆ ಮಗುವಿನ ನಿಜವಾದ ತಾಯಿ ಯಾರೆಂದು ತಿಳಿದು ಮಗುವನ್ನ ನಿಜವಾದ ತಾಯಿಗೆ ಕೊಡಿಸುವುದನ್ನ ನೋಡ್ತೇವೆ. So how did he solve this problem? Because the word of wisdom had come from heaven. ಈ ಒಂದು ಸಮಸ್ಯೆಯನ್ನ ಸೊಲೊಮೋನನು ಹೇಗೆ ಪರಿಹರಿಸಿದನು? ದೇವರ ಕಡೆಯಿಂದ ಬರುವಂತಹ ಆ ತಿಳುವಳಿಕೆಯ ವಾಕ್ಯದಿಂದ ಆತನು ಪರಿಹರಿಸಿದನು. Likewise, the church has problems. Likewise, the families have problems. And these problems can be solved only by the word of wisdom that comes from God. ಇದೇ ತೆರನಾಗಿ ಸಭೆಗಳಲ್ಲಿಯೂ ಸಮಸ್ಯೆ ಇರುತ್ತವೆ, ಹಾಗೆ ಕುಟುಂಬದಲ್ಲಿಯೂ ಸಮಸ್ಯೆಗಳು ಬರುತ್ತವೆ. ಹೇಗೆ ಇವುಗಳನ್ನು ಸಹ ನಾವು ದೇವರ ತಿಳುವಳಿಕೆಯ ವಾಕ್ಯದಿಂದ ಪರಿಹರಿಸಿಕೊಳ್ಳಬಹುದಾಗಿದೆ. Sometimes we say we do not have enough of finances to support our lives and meet both ends. At that time, when we ask God, He gives you the word of wisdom. He gives you a solution to your problems. ಅನೇಕ ಸಲ ನಾವು ಕಷ್ಟಗಳಿಗೆ ಸಿಕ್ಕಾಕಿಕೊಳ್ಳುತ್ತೇವೆ, ಹಣಕಾಸಿನ ಬಿಕ್ಕಟ್ಟು ತಲೆದೋರುತ್ತದೆ. ಅಂತ ಸಂದರ್ಭದಲ್ಲಿ ನಾವು ದೇವರ ಆ ಒಂದು ತಿಳುವಳಿಕೆಯ ವಾಕ್ಯವನ್ನ ಸಹಾಯವನ್ನ ಪಡ್ಕೊಳ್ಳಬಹುದು. ಆಗ ದೇವರು ನಮಗೆ ಅದಕ್ಕೆ ಪರಿಹಾರವನ್ನ ಕೊಡುವಂತವನಾಗಿರುತ್ತಾನೆ. So if you look at Solomon giving the judgment, it was a critical position, critical a time of decision to be made to solve the problem. ಇಲ್ಲಿ ಸೊಲೊಮೋನು ಎಂತಹ ಒಂದು ಪರಿಸ್ಥಿತಿಯಲ್ಲಿ ಇದಕ್ಕೆ ಪರಿಹಾರವನ್ನು ಕೊಟ್ಟಿದ್ದಾನೆ ಅಂದ್ರೆ, ಪರಿಸ್ಥಿತಿಯು ಬಹಳ ಬಿಕ್ಕಟ್ಟಿನಿಂದ ಇತ್ತು. ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಆತನು ಈ ಒಂದು ಸಮಸ್ಯೆಗೆ ಪರಿಹಾರವನ್ನ ಕೊಟ್ಟನು. So the word of wisdom saved his name and saved his fame, and this word of wisdom enabled him for more empowerment, and he could give justice and please the public. ಇಲ್ಲಿ ನಾವು ನೋಡುತ್ತೇವೆ, ದೇವರ ತಿಳುವಳಿಕೆಯ ವಾಕ್ಯದಿಂದ ಆತನು ಈ ಒಂದು ಸಮಸ್ಯೆಯನ್ನ ಪರಿಹರಿಸಿದ್ದರಿಂದ ಆತನಿಗೆ ಒಂದು ಹೆಸರು ಬಂತು, ಆತನ ಪ್ರಸಿದ್ಧಿಯು ಹೆಚ್ಚಾಯಿತು ಮತ್ತು ಆತನ ಒಂದು ಬಲವು ಕೂಡ ಆತನ ರಾಜ್ಯದಲ್ಲಿ ಹೆಚ್ಚಾಯಿತು ಅಂತ ನಾವು ನೋಡ್ತೇವೆ. So if you obey the word of wisdom coming from God, God will protect us, God will preserve us, God will lift us up, and God will lead us. ದೇವರಿಂದ ಬರುವ ತಿಳುವಳಿಕೆಗೆ ನಾವು ಕಿವಿಗೊಟ್ಟು ಅದರಂತೆ ನಡೆದುಕೊಂಡರೆ ದೇವರು ನಮ್ಮನ್ನು ಎತ್ತುತ್ತಾನೆ, ದೇವರು ನಮ್ಮನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೆಸುವಂತವನಾಗಿರುತ್ತಾನೆ. If we disobey God's word of wisdom, then we can be in trouble. ನಾವು ದೇವರಿಂದ ಬರುವಂತಹ ಆ ತಿಳುವಳಿಕೆಯ ವಾಕ್ಯಕ್ಕೆ ಕಿವಿಗೊಡದೆ ಹೋದರೆ ನಾವು ತೊಂದರೆಗೆ, ಸಮಸ್ಯೆಗೆ ಸಿಕ್ಕಿ ಹಾಕಿಕೊಳ್ಳುತ್ತೇವೆ. Say suppose Solomon had not obeyed the wisdom that had come from God, what would have been his state as a king? ಒಬ್ಬ ರಾಜನಾಗಿ ಸೊಲೊಮೋನನು ದೇವರು ಕೊಡುವಂತಹ ಆ ತಿಳುವಳಿಕೆಯ ವಾಕ್ಯಗಳಿಗೆ ಕಿವಿಗೊಡದೆ ಹೋಗಿದ್ದರೆ, ವಿಧೇಯನಾಗದೆ ಹೋಗಿದ್ದರೆ ಎಂತಹ ಪರಿಸ್ಥಿತಿ ಆತನಿಗೆ ಉಂಟಾಗುತ್ತಿತ್ತು ಯೋಚಿಸಿ. That we should think about it. ಅದನ್ನು ತಾನೇ ನಾವು ಯೋಚಿಸಬೇಕಾಗಿದೆ. Now let us take another example of Jesus, how he responded to the critics. ದೇವರು ಇಲ್ಲಿ ಮತ್ತೊಂದು ಯೇಸು ಕ್ರಿಸ್ತನ ಉದಾಹರಣೆಯನ್ನ ನಾವು ತೆಗೆದುಕೊಳ್ಳೋಣ. ಆತನನ್ನ ಟೀಕಿಸುವವರಿಗೆ ಹೇಗೆ ಆತನು ಪ್ರತಿಕ್ರಿಯಿಸಿದನು ಎಂಬುದನ್ನ ಇಲ್ಲಿ ಕೊಡಲಾಗಿದೆ. Because Jesus in his ministry on this earth, he often responded with the divine wisdom when he was questioned by religious leaders of his time. ಆತನು ಈ ಲೋಕದಲ್ಲಿ ಇರುವಾಗ ಅನೇಕರು ಧಾರ್ಮಿಕ ನಾಯಕರುಗಳು ಆತನಿಗೆ ಪ್ರಶ್ನೆಗಳನ್ನ ಎತ್ತುವಾಗ ಆ ಪ್ರಶ್ನೆಗಳಿಗೆ ಆತನು ದೇವರ ತಿಳುವಳಿಕೆಯ ವಾಕ್ಯದಿಂದ ಅಂತ ಪರಿಸ್ಥಿತಿಗಳನ್ನ ಆತನು ಪರಿಹರಿಸಿಕೊಳ್ಳುತ್ತಿದ್ದನು, ಅವರಿಗೆ ಒಂದು ಉತ್ತರವನ್ನು ಕೊಡುತ್ತಿದ್ದನು ಎಂಬುದಾಗಿ ನಾವು ನೋಡಬಹುದಾಗಿದೆ. In the book of Matthew, it is recorded in the book of Matthew 22nd chapter verses 15 to 22. We did not read it, but I'm just quoting this so that you can know it.
ಮತ್ತಾಯ 15ನೇ ಅಧ್ಯಾಯ 22ನೇ ವಚನದಿಂದ ಇದು ಕೊಡಲ್ಪಟ್ಟಿದೆ. ಇದನ್ನ ನೀವು ಓದುವ ಅಗತ್ಯವಿಲ್ಲ, ಇದನ್ನ ನಾವು ತಿಳ್ಕೊಳ್ಳೋಣ. Now, you see, the Pharisees and the Herodians, they laid a plan to trap Jesus in his words. ಇಲ್ಲಿ ಪರಿಸಾಯರು ಮತ್ತು ಹೆರೋದಿಯರು ಆ ಯೇಸು ಕ್ರಿಸ್ತನ ಆತನ ಮಾತುಗಳಿಂದ ಹಿಡಿದುಕೊಳ್ಳುವುದಕ್ಕೆ, ಸಿಕ್ಕಿಸಿಕೊಳ್ಳುವುದಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. They were always waiting to find fault with the Lord. ಯೇಸು ಕ್ರಿಸ್ತನ ಮಾತುಗಳಲ್ಲಿ ಯಾವಾಗಲೂ ತಪ್ಪುಗಳನ್ನ ಹುಡುಕುವುದಕ್ಕೆ ಅವರು ಪ್ರಯತ್ನ ಪಡುತ್ತಿದ್ದಾರೆ. So they asked a particular question pertaining to paying taxes to Caesar. ಕೈಸರನಿಗೆ ಕೊಡಬೇಕಾದಂತಹ ತೆರಿಗೆಯ ಬಗ್ಗೆ ಒಂದು ನಿರ್ದಿಷ್ಟವಾದ ಪ್ರಶ್ನೆಯನ್ನ ಅವರು ಆತನನ್ನ ಕೇಳುತ್ತಾರೆ. So Jesus clearly understood what was their evil intention of why they were asking that question to him. ಯೇಸು ಕ್ರಿಸ್ತನು ಅವರ ಮನಸ್ಸಿನಲ್ಲಿದ್ದ ದುರುದ್ದೇಶವನ್ನ ಸ್ಪಷ್ಟವಾಗಿ ತಿಳ್ಕೊಂಡನು. So he asked one of them to give him a coin. ಆತನು ಅವರುಗಳ ಮಧ್ಯದಲ್ಲಿ ಒಂದು ನಾಣ್ಯವನ್ನ ಕೊಡಿ ಅಂತ ಕೇಳ್ಕೊಂಡ್ನು. So he took the coin in his hand and he looked at the coin and he showed to them and he said, what do you see on this coin? ನಾಣ್ಯವನ್ನ ಅವರಿಂದ ಪಡ್ಕೊಂಡು ಆ ನಾಣ್ಯವನ್ನ ನೋಡಿ ಅವರಿಗೆ ಆ ನಾಣ್ಯವನ್ನು ತೋರಿಸುತ್ತಾ, ಇದರಲ್ಲಿ ಯಾರ ಒಂದು ತಲೆ ಇದೆ, ಯಾರ ಒಂದು ಚಿತ್ರವಿದೆ ಎಂಬುದಾಗಿ ಕೇಳಿದನು. He, looking at the image of Caesar on the coin and the writings on the coin, he declared, render to Caesar the things that are Caesar's and to God the things that are God's. ನೋಡಿ, ನಾಣ್ಯದಲ್ಲಿದ್ದ ಕೈಸರನ ಮುಖಚಿತ್ರವನ್ನ ನೋಡಿ ಮತ್ತು ಬರವಣಿಗೆಯನ್ನ ನೋಡಿ ಆತನು ಒಂದು ವಿಷಯವನ್ನ ಅವರಿಗೆ ಹೇಳುತ್ತಾನೆ. ಯಾವುದು ಕೈಸರನಿಗೆ ಸೇರಿದೆಯೋ ಅದನ್ನ ಕೈಸರನಿಗೆ ಕೊಡಿರಿ, ಯಾವುದು ದೇವರಿಗೆ ಸೇರಿದೆಯೋ ಅದು ದೇವರಿಗೆ ಕೊಡಿರಿ ಎಂಬುದಾಗಿ ಅವರಿಗೆ ತಿಳುವಳಿಕೆಯನ್ನು ಕೊಡುತ್ತಾನೆ. So at that critical time, at that testing time, and at that time when they wanted to find fault with them, this word of wisdom had come from his father. ಆ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ, ಅವರು ಪ್ರಶ್ನೆಯನ್ನ ಕೇಳಿದ ಪರಿಸ್ಥಿತಿಯಲ್ಲಿ ಅವರಿಗೆ ಕೊಡಬೇಕಾಗಿದ್ದ ಸರಿಯಾದ ಉತ್ತರಕ್ಕೆ ಯೇಸು ಕ್ರಿಸ್ತನು ದೇವರ ವಾಕ್ಯದಿಂದ, ದೇವರ ಆ ವಿವೇಕಯುಕ್ತವಾದ ವಾಕ್ಯದಿಂದ ಆತನಿಗೆ ಆ ಒಂದು ಶಕ್ತಿ, ಆ ಒಂದು ಜಾಣ್ಮೆ ಬಂತು ಅಂತ ನಾವು ನೋಡ್ತೇವೆ. So it had come from the Father to the Holy Spirit, from the Holy Spirit to Jesus. ಅದು ದೇವರ ವಾಕ್ಯದ ಹೇಗೆ ಬಂತು ಅಂತಂದ್ರೆ, ದೇವರಿಂದ ಬಂತು, ದೇವರಿಂದ ಪರಿಶುದ್ಧಾತ್ಮನಿಗೆ, ಪರಿಶುದ್ಧಾತ್ಮನಿಂದ ಯೇಸು ಕ್ರಿಸ್ತನಿಗೆ ಬಂತು ಅಂತ ನಾವು ನೋಡ್ತೇವೆ. Because Jesus always depended upon his Father for his ministry on a day-to-day basis. ಪ್ರತಿ ನಿತ್ಯವೂ ತಾನು ಮಾಡಬೇಕಾದಂತಹ ಒಂದು ಸೇವೆ, ಸುವಾರ್ಥ ಸೇವೆಗೆ ಆತನು ಯಾವಾಗಲೂ ದೇವರಿಂದ ಬರುವಂತಹ ಆ ಒಂದು ತಿಳುವಳಿಕೆಗೋಸ್ಕರ ಆತನು ಯಾವಾಗಲೂ ಕಾಯ್ತಾ ಇದ್ದನು, ಅದರ ಮೇಲೆ ಆತನು ಆಧಾರಗೊಂಡಿದ್ದನು. See, the word of the wisdom of God, baffled them. They were taken back that he could speak with such wisdom, and so they left him and went away. ದೇವರಿಂದ ಬಂದ ಆ ತಿಳುವಳಿಕೆಯನ್ನ ಆ ಯೇಸು ಕ್ರಿಸ್ತನು ಬಳಸಿದಾಗ ಪರಿಸಾಯರು ಮತ್ತು ಆತನಿಗೆ ಪ್ರಶ್ನೆ ಮಾಡುತ್ತಿದ್ದವರು ಗಲಿಬಿಲಿಗೊಂಡು ಅಲ್ಲಿಂದ ಅವರು ಹೊರಟೋದ್ರು ಅಂತ ನಾವು ನೋಡ್ತೇವೆ. So in many of our churches and many of our families and many situations in our life, we face problems, and the best way to solve the problems is to get the word of wisdom from God. ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬಗಳಲ್ಲಿ ಇಂತಹ ಸಮಸ್ಯೆಗಳು ತಲೆದೋರಿದಾಗ ನಾವು ದೇವರಿಂದ ಬರುವಂತಹ ತಿಳುವಳಿಕೆಯ ವಾಕ್ಯದಿಂದ ಇವುಗಳನ್ನ ಪರಿಹರಿಸಿಕೊಳ್ಳಬಹುದಾಗಿದೆ.
the pastor of a church holding the responsibility as a pastor is not an easy job. He has hundreds of different types of people with different backgrounds, with different problems, and he meets them daily. ಒಂದು ಸಭೆಯ ಬೋಧಕರಾಗಿ ಆ ಬೋಧಕರಿಗೆ ಆ ಸಭೆಯಲ್ಲಿರುವಂತಹ ಅನೇಕ ಸಮಸ್ಯೆಗಳಿರುತ್ತವೆ. ಪ್ರತಿದಿನವೂ ಅನೇಕ ಸಮಸ್ಯೆಗಳು ತಲೆದೋರ್ತಾ ಇರ್ತವೆ. ಅವುಗಳಿಗೆ ಬೇಕಾದಂತ ಪರಿಹಾರವು ದೇವರಿಂದಲೇ ಬರುವಂತದ್ದಾಗಿರುತ್ತದೆ. Even administrators also face different types of problems with the different pastors and elders and church problems. ಈ ಅಧಿಕಾರಿಗಳು, ಆಡಳಿತಾಧಿಕಾರಿಗಳಿಗೂ ಸಹ ಈ ಒಂದು ಸಮಸ್ಯೆ ಇರ್ತದೆ. ಅನೇಕ ಬೋಧಕರಿಂದ, ಅನೇಕ ಸಭೆಗಳಿಂದ ಬಹಳ ಸಮಸ್ಯೆಗಳು, ನಾನಾ ತರವಾದ ಸಮಸ್ಯೆಗಳಲ್ಲಿ ತಲೆದೋರುವುದನ್ನು ನಾವು ನೋಡ್ತೇವೆ. Oh, this morning I would pray that these elders, these pastors, the administrators will seek the Lord for word of knowledge and word of wisdom, so that they will know what the problems are, know how to solve their problems. Then, depending upon their experience and their knowledge of this world. ಇಲ್ಲಿ ಇಂತಹ ಸಂದರ್ಭಗಳಲ್ಲಿ ಬೋಧಕರುಗಳು, ಹಿರಿಯರು, ಆಡಳಿತಾಧಿಕಾರಿಗಳು ದೇವರ ಆ ಒಂದು ಪರಿಜ್ಞಾನಕ್ಕೋಸ್ಕರ, ಆ ತಿಳುವಳಿಕೆಯ ಒಂದು ವಾಕ್ಯಕ್ಕೋಸ್ಕರ ಅವರು ನಿತ್ಯವೂ ಪ್ರಾರ್ಥಿಸಿ ಈ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಬಹುದಾಗಿದೆ. So many of the church problems, many at the family level, many at the administrative level, would have experienced a lot of peace and settled many of the problems if they would have operated in this word of knowledge, word of wisdom, and other gifts of the Holy Spirit, which is listed in 1 Corinthians chapter 8 verse 12 chapter verse 8. 1 ಕೊರಿಂಥ 12ನೇ ಅಧ್ಯಾಯ 8ನೇ ವಚನ ಪ್ರಕಾರವಾಗಿ ಇಂತಹ ಸಮಸ್ಯೆಗಳು ಕುಟುಂಬದಲ್ಲಿ, ವೈಯಕ್ತಿಕವಾಗಿ, ಆಡಳಿತದಲ್ಲಿ ಇಂಥ ಸಮಸ್ಯೆಗಳು ತಲೆದೋರಿದಾಗ ದೇವರ ಕೊಡುವಂತಹ ಈ ಒಂದು ವಾಕ್ಯದ ಪರಿಜ್ಞಾನದಿಂದ, ಇವುಗಳನ್ನ ಬುದ್ಧಿ, ಆ ತಿಳುವಳಿಕೆಯ ವಾಕ್ಯಗಳಿಂದ ಇವುಗಳಿಗೆ ಪರಿಹಾರವನ್ನ ನಾವು ಕಂಡುಕೊಳ್ಳಬಹುದಾಗಿದೆ. There are many examples in the Bible. For example, Noah built an ark by the wisdom given by God. ಇಂತಹ ಒಂದು ಉದಾಹರಣೆಗಳು ಸತ್ಯವೇದದಲ್ಲಿ ನೋಡ್ತೇವೆ. ಉದಾಹರಣೆಗೆ ನೋಹನು ಆ ನೌಕೆಯನ್ನ ಯಾವ ರೀತಿಯಲ್ಲಿ ಕಟ್ಟಬೇಕು ಅಂತ ದೇವರು ಆ ಜ್ಞಾನವನ್ನ, ಆ ತಿಳುವಳಿಕೆಯನ್ನ ದೇವರು ಕೊಟ್ಟದ್ದನ್ನ ನಾವು ಕಾಣ್ತೇವೆ. Now let us take one more example. There are many examples, but let me take Paul. ಮತ್ತೊಂದು ಉದಾಹರಣೆಯನ್ನ ನಾವು ತೆಗೆದುಕೊಳ್ಳೋಣ. ಅನೇಕ ಉದಾಹರಣೆಗಳು ಸತ್ಯವೇದದಲ್ಲಿ ಇವೆ, ಕೆಲವು ಉದಾಹರಣೆಗಳಿಂದ ನಾವು ತಿಳ್ಕೊಳ್ಳೋಣ. Paul and the demon possessed girl. ಇಲ್ಲಿ ಪೌಲನು ಮತ್ತು ಆ ಒಂದು ದೆವ್ವ ಹಿಡಿದಂತಹ ಹುಡುಗಿಯ ಬಗ್ಗೆ ನಾವು ನೋಡೋಣ. See, it is recorded in the book of Acts 16 chapter verses 16 to 18. ಇಲ್ಲಿ ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 16ರಿಂದ 18ನೇ ವಚನಗಳು ಈ ಒಂದು ಸಂದರ್ಭವನ್ನ ನಾವು ನೋಡಬಹುದಾಗಿದೆ. We see Paul encountered a slave girl who was possessed by an evil spirit. ಅಲ್ಲಿ ಒಂದು ಹುಡುಗಿ, ಮನೆ ಕೆಲಸ ಮಾಡುವಂತಹ ಹುಡುಗಿಗೆ ದೆವ್ವ ಹಿಡಿದಿತ್ತು. ಆ ಸಮಸ್ಯೆಯಿಂದ ಅವಳು ನಳ್ತಾ ಇದ್ಲು. Now, this spirit is an evil spirit. It is called as the spirit of divination. ಇಲ್ಲಿ ಇದು ಒಂದು ದುರಾತ್ಮವಾಗಿದೆ. ಈ ದುರಾತ್ಮ ಅಂದ್ರೆ ಡಿವಿನೇಷನ್ means witchcraft. ಇದು ಮಾಟದಿಂದ, ಆಕೆ ಮೇಲೆ ಮಾಟದ ಪ್ರಯೋಗದಿಂದ ಆ ಒಂದು ದುರಾತ್ಮ ಅವಳಲ್ಲಿ ಬಂದಿದೆ. So how did Paul come to know that this slave girl had possessed the spirit of divination? ಈ ಒಂದು ಪೌಲನಿಗೆ ಈ ಹುಡುಗಿಗೆ ಹಿಡಿದಿರುವಂತಹ ಈ ದುರಾತ್ಮವು ಈ ಮಾಟದಿಂದ ಬಂದಿದೆ ಅಂತ ಪೌಲನಿಗೆ ಹೇಗೆ ಗೊತ್ತಾಯ್ತು? It is only through the word of knowledge given by the Holy Spirit. ಇದು ದೇವರ ವಾಕ್ಯದಿಂದ, ದೇವರ ಪರಿಜ್ಞಾನದ ವಾಕ್ಯದಿಂದ
ಇದು ಆತನಿಗೆ ಬಂದದ್ದನ್ನ ನಾವು ಕಾಣ್ತೇವೆ. So after he received this word of knowledge, Paul did not immediately cast out that evil spirit from the slave girl. ಆತನಿಗೆ ಇದು ಒಂದು ದೇವದಿಂದ ಅಂದ್ರೆ ಮಾಟ ಮಂತ್ರದಿಂದ ಇದು ಬಂದಿದೆ ಅಂತ ತಿಳ್ಕೊಂಡಾಗ, ಆ ದೇವರ ವಾಕ್ಯಾನುಸಾರವಾಗಿ ತಿಳ್ಕೊಂಡಾಗ, ಪರಿಜ್ಞಾನದಲ್ಲಿ ತಿಳ್ಕೊಂಡಾಗ ಅದನ್ನ ಕೂಡಲೇ ಆತನು ಆಕೆಯಿಂದ ಅದನ್ನು ಉಚ್ಚಾಟಿಸುವುದಿಲ್ಲ. So Paul waited for many days. ಆತನು ಅದಕ್ಕೋಸ್ಕರ ಅಲ್ಲಿ ಕಾಯುವುದನ್ನು ನೋಡ್ತೇವೆ. He waited for many days and then he confronted that slave girl. ಅನೇಕ ದಿನಗಳು ಆತದನ್ನ ಕಾದು ನಂತರ ಆ ಹುಡುಗಿಯನ್ನ ಆತನು ಈ ವಿಷಯದಲ್ಲಿ ಎದುರಿಸುವನಾಗಿದ್ದಾನೆ. So at the right time, he applied the word of wisdom that he received from the Holy Spirit, and he cast that spirit out from that lady, from that slave girl. ಪರಿಶುದ್ಧಾತ್ಮನಿಂದ ಬಂದಂತಹ ಆ ಒಂದು ದೇವರ ತಿಳುವಳಿಕೆಯ ವಾಕ್ಯದಿಂದ ಆ ಒಂದು ಸರಿಯಾದ ಸಮಯಕ್ಕೆ ಆತನು ಆಕೆಗಿದ್ದಂತಹ ದುರಾತ್ಮದಿಂದ ಬಿಡಿಸುವವನಾಗಿದ್ದಾನೆ. So you see, Paul, he waited, he discerned the timing when he discerned at what stage, at what time he should cast that spirit out. ಇಲ್ಲಿ ಪೌಲನು ಒಂದು ಪ್ರಸಕ್ತವಾದ ಒಂದು ಸಮಯ, ಒಂದು ಸರಿಯಾದ ಸಮಯಕ್ಕೆ ಆತನು ಆ ಒಂದು ಹುಡುಗಿಯಲ್ಲಿ ಇದ್ದಂತಹ ದುರಾತ್ಮವನ್ನ ಬಿಡಿಸುವುದಕ್ಕೆ ತನ್ನ ಒಂದು ಅಂದ್ರೆ ದೇವರ ತಿಳುವಳಿಕೆಯ ವಾಕ್ಯವನ್ನ ಆತನು ಪ್ರಯೋಗಿಸುವಂತವನಾಗಿದ್ದಾನೆ. So the timing is very important. ಈ ಒಂದು ಸಮಯ ಎಂಬುದು, ಈ ಪ್ರಶಸ್ತವಾದ ಒಂದು ಸಮಯ ಅನ್ನೋದು ಬಹಳ ಮುಖ್ಯವಾದ್ದಾಗಿದೆ. See, the word of wisdom not only gives solutions to a problem, but also it gives you an understanding about when it should be applied, timing. ಈ ಒಂದು ಪರಿಹಾರವನ್ನ ಅಂದ್ರೆ ಸಮಸ್ಯೆಗೆ ಪರಿಹಾರವನ್ನ ಮಾತ್ರವಲ್ಲ, ಯಾವಾಗ ಯಾವ ಸಮಯಕ್ಕೆ ಈ ಪರಿಹಾರವನ್ನು ಒದಗಿಸಬೇಕು ಅಂತನೂ ಸಹ ದೇವರ ಆ ವಾಕ್ಯವು, ತಿಳುವಳಿಕೆಯ ವಾಕ್ಯವು ನಮಗೆ ಸಹಾಯವನ್ನ ಮಾಡುತ್ತದೆ. I will give you my own personal life experience about the word of wisdom. ನಾನು ನನ್ನ ಜೀವಿತದಲ್ಲಿ ದೇವರ ಆ ತಿಳುವಳಿಕೆಯ ವಾಕ್ಯ ಹೇಗೆ ಸಹಾಯ ಮಾಡಿತು ಎಂಬ ಒಂದು ಅನುಭವವನ್ನ ನಿಮಗೆ ಹಂಚಿಕೊಳ್ಳುವನಾಗಿದ್ದೇನೆ. You see, I used to drive my car in the senseless traffic where all traffic rules are violated. ಎಲ್ಲಾ ಒಂದು ಈ ಸಂಚಾರ ನಿಯಮಗಳನ್ನ ಮೀರುವಂತಹ ಒಂದು ಒಂದು ಸ್ಥಳದಲ್ಲಿ ನಾನು ಯಾವಾಗ್ಲೂ ಕಾರನ್ನ ಓಡಿಸ್ತಾ ಇರ್ತೇನೆ. ಆವಾಗ ಆದಂತ ಅನುಭವ ಇದಾಗಿದೆ. The scooterists, the motorcyclists, they will cut from the left to the right and from the right to the left, right in front of your car, and you will have to keep stopping the car always. ನಾವು ಕಾರನ್ನ ಓಡಿಸ್ಕೊಂಡು ಹೋಗ್ತಾ ಇರುವಾಗ ಈ ದ್ವಿಚಕ್ರ ಸವಾರರು ಏನ್ ಮಾಡ್ತಾರೆ, ಎಡಗಡೆಯಿಂದ ಬಲಕ್ಕೆ, ಬಲಗಡೆಯಿಂದ ಎಡಕ್ಕೆ ತಕ್ಷಣ ಅವರು ನುಗ್ಬಿಡ್ತಾರೆ. ಅದು ಬಹಳ ಕಷ್ಟಕರವಾಗಿರ್ತದೆ. ಅದನ್ನ ನಾವು ಪ್ರತಿದಿನ ನಾವು ನೋಡ್ತೇವೆ. On this senseless traffic, we see the behavior of the people is all about themselves. Me, I want to go to my destination. ಇಲ್ಲಿ ನಾವು ನೋಡ್ತೇವೆ, ಇಂತಹ ಒಂದು ಕಷ್ಟಕರವಾದ ಒಂದು ಸಂಚಾರದಲ್ಲಿ ಇರುವಾಗ, ಪರಿಸ್ಥಿತಿ ಇರುವಾಗ, ಈ ಒಂದು ಸವಾರರು, ಬೈಕ್ ಸವಾರರು ನಾನು ಮೊದಲು ಹೋಗ್ಬೇಕು, ನುಗ್ಗಬೇಕು ಅಂತ ಹೇಳಿ ಯಾವಾಗ್ಲೂ ಒಂದು ಆತರವಾಗಿ ಅವರು ಹೋಗ್ತಾ ಇರೋದನ್ನ, ಬಹಳ ಗಡಿಬಿಡಿಯಿಂದ ಹೋಗೋದನ್ನ ನೋಡ್ತೇವೆ. Sometimes the traffic comes to a standstill and it takes about half an hour for it to break it up. ಒಂದೊಂದ್ಸಲ ಏನಾಗುತ್ತೆ ಅಂತಂದ್ರೆ ಸಂಚಾರದಲ್ಲಿ ಅರ್ಧ ಗಂಟೆ ಆದ್ರೂ ನಮಗೆ ಅದು ನಾವು ಮುಂದೆ ಹೋಗ್ಲಿಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿ ಉಂಟಾಗಿರ್ತದೆ. At that time we say that I am keeping the traffic rules, they are breaking the traffic rules. What kind of injustice is this? And therefore stress builds up. ನಮಗೆ ಇರುವಾಗ ನಾವ್ ಯಾವಾಗ್ಲೂ ಈ ಸಂಚಾರ ನಿಯಮಗಳನ್ನ ಪರಿಪಾಲಿಸ್ಕೊಂಡು ಹೋಗ್ತಾ ಇರ್ತೇವೆ, ಆದ್ರೆ ಅದನ್ನೆಲ್ಲ ಮೀರ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಎಂತಹ ಒಂದು ಜನರಪ್ಪ ಇವರು,
ಹೇಗೆ ಇದನ್ನ ನಿಭಾಯಿಸೋದು ಅನ್ನುವಂತಹ ಪರಿಸ್ಥಿತಿ ನಮ್ಗೆ ಉಂಟಾಗಿರ್ತದೆ. Stress builds up in our body and we get upset and we get angry. ನಮಗೆ ಈ ಒಂದು ಕೋಪ ಬರ್ತದೆ, ಯಾಕಂತಂದ್ರೆ ನಾವು ಇಂಥ ಉದ್ವೇಗಗಳಿಗೆ ಒಳಗಾಗೋದ್ರಿಂದ. So then the word of wisdom comes, and all that the Lord told me is, love everyone who is even violating the traffic rules. Love everyone who's around you with their vehicles. ಅಂತ ಸಂದರ್ಭದಲ್ಲಿ ದೇವರ ಆ ತಿಳುವಳಿಕೆಯ ವಾಕ್ಯ ನನಗೆ ಬರುವಂತದ್ದಾಗಿದೆ. ಎಂತಹ ಒಂದು ತಿಳುವಳಿಕೆ ಅಂದ್ರೆ, ನಮ್ಮ ಸುತ್ತಲೂ ಇರುವಂತಹ ಜನರು, ಉದಾಹರಣೆಗೆ ಆ ಒಂದು ಸಂಚಾರ ನಿಯಮಗಳನ್ನ ಮೀರುವಂತಹವರನ್ನೂ ಸಹ ಪ್ರೀತಿಸಬೇಕು, ಪ್ರತಿಯೊಬ್ಬರನ್ನು ಪ್ರೀತಿಸಬೇಕು ಅಂತ ದೇವರ ವಾಕ್ಯದ ಒಂದು ತಿಳುವಳಿಕೆ ನನಗೆ ಉಂಟಾಗುತ್ತೆ. You see, at that critical moment, the mind always says that, what is this? They are all breaking the rules of the traffic, and God is asking me to love them. ಇಂತಹ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಏನಪ್ಪಾ ಇದು, ದೇವರು ಇವರೆಲ್ಲರನ್ನ ಈ ಒಂದು ಅವಿಧೇಯರಾಗಿ ಈ ಸಂಚಾರ ನಿಯಮಗಳ ಮೀರುವಂತವರನ್ನು ಪ್ರೀತಿ ಮಾಡ್ಬೇಕು ಅಂತ ಹೇಳ್ತಾನಲ್ಲ ಅಂತ ನಮ್ಗೆ ಒಂದೊಂದ್ಸಲ ನನಗನ್ಸುತ್ತೆ. So I found that God's wisdom is greater than my wisdom or any man's wisdom. ನಾನು ಯಾವಾಗ್ಲೂ ಕಂಡ್ಕೊಳ್ತೇನೆ ಏನಪ್ಪಾ ಅಂತಂದ್ರೆ, ದೇವರ ವಾಕ್ಯವು ದೇವರ ಜ್ಞಾನವು ಯಾವಾಗಲೂ ನನ್ನ ಜ್ಞಾನಕ್ಕಿಂತಲೂ ಮಿಗಿಲಾದದ್ದು ಅನ್ನೋದನ್ನ ನಾನು ಕಂಡುಕೊಳ್ತೇನೆ. So it is better to obey than sacrifice. ನಾವು ಯಾವಾಗ್ಲೂ ಈ ಯಜ್ಞಗಳಿಗಿಂತ ವಿಧೇಯತ್ವಕ್ಕೆ ದೇವರು ಹೆಚ್ಚಿನ ಒಂದು ಮಹತ್ವವನ್ನ ಕೊಡುವನಾಗಿದ್ದಾನೆ. And then love starts flowing inside of me, and then what happens, you see, is that things becomes nice, normal in me. ನಂತರ ಪ್ರೀತಿಯು ನನ್ನ ಹೃದಯದಲ್ಲಿ ಒಂದು ಹುಟ್ಟುವಂತದ್ದಾಗಿದೆ, ಹರಿಯುವಂತದ್ದಾಗಿದೆ, ಪರಿಸ್ಥಿತಿಯು ಒಂದು ಸಾಮಾನ್ಯ ಒಂದು ಸ್ಥಿತಿಗೆ ಬರುವಂತದ್ದಾಗಿರ್ತದೆ. Because love sustains us. ಯಾಕಂದರೆ ಪ್ರೀತಿಯು ನಮ್ಮನ್ನ ಉಳಿಸುವಂತದ್ದಾಗಿದೆ. Love prevents us from raising our blood pressure. ಈ ಪ್ರೀತಿಯು ನಮ್ಮ ರಕ್ತ ಒತ್ತಡ ಏರದ ಹಾಗೆ ಸಮಸ್ಥಿತಿಯಲ್ಲಿ ಇಡುತ್ತಂತೆ. And it will prevent us from meeting any accidents. ಇದು ನಾವು ಅಪಘಾತಕ್ಕೆ ಈಡಾಗದ ಹಾಗೆ ತಡೆಗಟ್ಟುತ್ತದೆ, ನಮ್ಮನ್ನ ತಡೆಗಟ್ಟಿಸುತ್ತದೆ. And it is this love that will take us safely out of the entanglement of the traffic. ಈ ಒಂದು ಸಂಚಾರದ ಒಂದು ಇದರಲ್ಲಿ ಸಿಕ್ಕಾಕೊಂಡಾಗ ಇದರಿಂದ ಇಂತಹ ಕಷ್ಟದ ಪರಿಸ್ಥಿತಿಯಿಂದ ನಮ್ಮನ್ನು ಹೊರಗೆ ತೆಗೆದುಕೊಂಡು ಹೋಗ್ತದೆ. All of you must have faced the same situations in the traffic. ಇಂತಹ ಒಂದು ಪರಿಸ್ಥಿತಿಯನ್ನ ನಾವೆಲ್ಲರೂ ಆ ಒತ್ತಡದ ಸಂಚಾರದಲ್ಲಿ ನಾವು ನೋಡ್ತೇವೆ. So word of wisdom will save you. ದೇವರ ಆ ತಿಳುವಳಿಕೆಯ ವಾಕ್ಯವು ನಮ್ಮನ್ನ ಉಳಿಸುವಂತದ್ದಾಗಿದೆ. Word of wisdom solves your problems. ದೇವರ ತಿಳುವಳಿಕೆಯ ವಾಕ್ಯವು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸುತ್ತದೆ. So word of wisdom, obedience to the word of wisdom will save our time, save our life, will preserve our peace, and will take us home safely. ದೇವರ ಈ ತಿಳುವಳಿಕೆಯ ವಾಕ್ಯವು ನಮಗೆ ಈ ಎಲ್ಲಾ ಸಮಸ್ಯೆಗಳಿಂದ ಬಗೆಹರಿಸಿ, ನಮ್ಮ ಸಮಯವನ್ನ, ನಮ್ಮ ತಾಪತ್ರಯಗಳನ್ನ ಬಗೆಹರಿಸಿ ಅದು ನಮ್ಮನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗುವಂತದ್ದಾಗಿದೆ. So the word of wisdom is a gift from the law, from God, and it is for everyone who desire it. ಯಾರ್ಯಾರು ಇದನ್ನ ಬಯಸ್ತಾರೋ ಅಂಥವರಿಗೆ ದೇವರು ಈ ಒಂದು ಪರಿಜ್ಞಾನ, ಈ ತಿಳುವಳಿಕೆಯ ವಾಕ್ಯವನ್ನ ತನ್ನ ಭಕ್ತರಿಗೆ, ತನ್ನ ಮಕ್ಕಳಿಗೆ ಕೊಡುವಂತವನಾಗಿರುತ್ತಾನೆ. A surrendered life to the Lord and intimacy with the Holy Spirit will make the way for us to receive the word of knowledge and the word of wisdom. ಈ ಒಂದು ದೇವರ ಜ್ಞಾನವನ್ನ, ವಾಕ್ಯದ ಜ್ಞಾನವನ್ನ ಮತ್ತು ವಾಕ್ಯದ ತಿಳುವಳಿಕೆಯನ್ನ ಹೊಂದಿಕೊಳ್ಳುವುದಕ್ಕೆ ನಾವು ಯಾವಾಗಲೂ ದೇವರಿಗೆ ನಾವು ಶರಣಾಗತರಾಗಬೇಕಾಗಿದೆ. ದೇವರಿಗೆ ನಮ್ಮನ್ನ ನಾವು ಅರ್ಪಿಸಿಕೊಳ್ಳಬೇಕಾಗಿದೆ. ಆವಾಗ ನಮಗೆ ಇದನ್ನ ದೇವರು ಕೊಡ್ತಾನೆ.
in these last days, in these critical situations, in these last days, this gift or these gifts are very essential for every believing Christian so that they can solve their problems when they face day to day. ಪ್ರತಿದಿನವೂ ಇಂತಹ ಸಮಸ್ಯೆಗಳನ್ನ ಆ, ಎದುರಿಸುತ್ತಿರುವಂತಹ ದೇವರ ಮಕ್ಕಳಿಗೆ ದೇವರು ಇದನ್ನ ಕೊಡುವಂತವನಾಗಿರುತ್ತಾನೆ. See, this gift you will not pay. You're not paying any price. The price is, you will not pay lump sum of money to get these gifts. Only thing is you have to believe and receive this gift to be operable in your life. ಈ ಒಂದು ನಮಗೆ ವರಗಳಿಗೋಸ್ಕರ ನಾವು ಯಾವ ಬೆಲೆಯನ್ನೂ ತೆರಬೇಕಾಗಿಲ್ಲ. ಆದ್ರೆ ದೇವರು ಉಚಿತಾರ್ಥವಾದ ರೀತಿಯಲ್ಲಿ ನಮಗೆ ಕೊಡುವಂತವನಾಗಿರ್ತಾನೆ. ನಾವು ಇದಕ್ಕೆ ವಿಧೇಯರಾಗಬೇಕಾಗಿದೆ ಅಷ್ಟೇ. He is our Father and we are His children. ಆತನು ನಮ್ಮ ತಂದೆಯಾಗಿದ್ದಾನೆ, ನಾವು ಆತನ ಮಕ್ಕಳಾಗಿದ್ದೇವೆ. And the word of God says, those who are led by the Spirit of God are the children of God. ದೇವರ ವಾಕ್ಯವು ಹೇಳುವಂತದ್ದಾಗಿದೆ, ಯಾರು ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅಂಥವರು ದೇವರ ಮಕ್ಕಳಾಗಿದ್ದಾರೆ ಎಂಬುದಾಗಿ. So Jesus has sent the Holy Spirit to us, asking the Father to come and be in His absence to be with us, and God wants to work in us through the Holy Spirit by these gifts. ದೇವರು ಯೇಸು ಕ್ರಿಸ್ತನ ಈ ಒಂದು ಅನುಪಸ್ಥಿತಿಯಲ್ಲಿ ದೇವರು ಇಲ್ಲಿಗೆ ನಮ್ಮ ಸಹಾಯಕ್ಕೋಸ್ಕರ ತನ್ನ ಪರಿಶುದ್ಧಾತ್ಮನನ್ನ ಕಳುಹಿಸಿಕೊಟ್ಟಿದ್ದಾನೆ. ಪರಿಶುದ್ಧಾತ್ಮನ ಮುಖಾಂತರ ನಾವು ಸಹಾಯವನ್ನು ಪಡ್ಕೊಂಡು ಆತನಿಗೆ ವಿಧೇಯರಾಗಿ ನಡ್ಕೊಳ್ಳಬಹುದಾಗಿದೆ. God loves us so much and He wants to bless us every day, and He wants us to get out of our troubles and problems by these gifts of operations through the Holy Spirit. ಈ ಒಂದು ಪರಿಶುದ್ಧಾತ್ಮನ ಸಹಾಯದಿಂದ ದೇವರು ನಮಗೆ ಪ್ರತಿದಿನವೂ ಬರುವಂತಹ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಜೀವಿಸಬಹುದಾಗಿದೆ. ಅದಕ್ಕೋಸ್ಕರ ದೇವರು ನಮಗೆ ಆತ್ಮನೆಂಬ ಸಹಾಯಕನನ್ನ ಕಳಿಸಿಕೊಟ್ಟಿದ್ದಾನೆ. I want to tell you this morning that you are not all alone. You have the Holy Spirit inside of you, and God gives you these gifts to get you out of all troubles. ಈ ಸಮಸ್ಯೆಗಳಿಂದ ಹೊರಗೆ ಬರುವುದಕ್ಕೋಸ್ಕರ ದೇವರು ತನ್ನ ಪ್ರಿಯರಾದ ಮಕ್ಕಳಿಗೆ ಈ ಆತ್ಮನ ಸಹಾಯವನ್ನ ಕೊಡುವಂತವನಾಗಿರುತ್ತಾನೆ. We should desire for it, and we should wait upon it, and God will definitely give those gifts to us. ಈ ಒಂದು ವರಗಳನ್ನ, ಆತ್ಮಿಕ ವರಗಳನ್ನ ನಾವು ಕಾಯ್ದುಕೊಂಡಾಗ, ಅದಕ್ಕೋಸ್ಕರ ನಾವು ನಿರೀಕ್ಷೆ ಇಟ್ಟುಕೊಂಡು ದೇವರಲ್ಲಿ ಬೇಡಿಕೊಳ್ಳುವಾಗ ಆತನು ಇವುಗಳನ್ನ ನಮಗೋಸ್ಕರ ಕೊಡುವಂತವನಾಗಿದ್ದಾನೆ. So God bless each and every one of you as you desire for these gifts and you wait for these gifts from the Holy Spirit, and it comes from total surrender to the Holy Spirit, and it comes out of total intimacy with the Holy Spirit. ನಾವು ಯಾವಾಗ ದೇವರ ಒಂದು ವಾಕ್ಯಗಳಿಗೆ ವಿಧೇಯರಾಗಿ ಆತ್ಮನ ಜೊತೆ ಯಾವಾಗಲೂ ನಾವು ಪ್ರವರ್ತಿಸಿಕೊಳ್ಳುತ್ತೇವೋ ಆವಾಗ ಈ ಆತ್ಮನ ಸಹಾಯವು ನಮ್ಮ ಜೀವಿತದಲ್ಲಿ ಒದಗಿ ಬರುವಂತದ್ದಾಗಿರ್ತದೆ. So God bless each and every one of you as you seek for these gifts and you wait for these gifts and operate through these gifts in your life. ನಿಮ್ಮ ಜೀವಿತದಲ್ಲಿ ಈ ಒಂದು ವರಕ್ಕೋಸ್ಕರ ನೀವು ಆಸೆ ಪಡುವಾಗ, ಬಯಸುವಾಗ, ಅದಕ್ಕೋಸ್ಕರ ಕಾದುಕೊಂಡಿರುವಾಗ, ಅದಕ್ಕೋಸ್ಕರ ದೇವರಿಗೆ ವಿಧೇಯರಾಗಿರುವ ದೇವರು ಈ ಒಂದು ಪರಿಶುದ್ಧಾತ್ಮನ ಸಹಾಯದಿಂದ ನಿಮಗೆ ಬೇಕಾದಂತಹ ತಿಳುವಳಿಕೆಯ ವಾಕ್ಯಗಳನ್ನ ನೀಡಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. God bless abundantly with more life, abundant life of Jesus in each and every one of you and in your family members. ಈ ದೇವರು ನಮ್ಮನ್ನ ಯಥೇಚ್ಛವಾಗಿ ನಿಮ್ಮೆಲ್ಲರನ್ನು ಹೇರಳವಾಗಿ ಈ ಕ್ರಿಸ್ತನ ಮುಖಾಂತರ, ಈ ವಾಕ್ಯಗಳ ಮುಖಾಂತರ ಆಶೀರ್ವದಿಸಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. Amen and amen. ಹಾಗೆ ಆಗಲಿ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಲಿ ಎಂಬುದೇ ನನ್ನ ಪ್ರಾರ್ಥನೆ. ದೈವಿಕ ಮನ್ನವನ್ನ ಬಡಿಸಿದಂತಹ ಹಿರಿಕರಾದ ಸಾಬಲ್ ಕ್ರಿಸ್ಟಫರ್ ಅವರಿಗೂ ಹಾಗೂ ಹಿರಿಕರಾದ ಚಿನ್ನಪ್ಪ ಸಾತ್ವಿಕ್ ಅವರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಒಂದು ಸಮಯವು ಪ್ರಾರ್ಥನೆ ಸಮಯವಾಗಿದೆ. ಹಿರಿಕರಾದ ಗಾಂಧಿ ಜಾರ್ಜ್ ರವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ಮುನ್ನಡೆಸಲು ವಿನಂತಿಸ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳಿರುವುದಾದರೆ ತಿಳಿಸಿ.
ಗುಡ್ ಮಾರ್ನಿಂಗ್ ಮೇಡಮ್ ಅವರೇ. ಹೇಳಿ. ಫ್ಯಾಮಿಲಿ ಫ್ರೆಂಡ್ಸ್ ಆರೋಗ್ಯಕ್ಕಾಗಿ ಮತ್ತೆ ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿ. ಆಯ್ತು. ಫಾಸ್ಟ್ರೆ ಡೆನ್ಸಲ್ಗೆ ಸ್ವಲ್ಪ ಶೀತ ಎಲರ್ಜಿ ಆಗಿ ತುಂಬಾ ಕಷ್ಟಪಡ್ತಾ ಇದ್ದಾನೆ. ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ ಫಾಸ್ಟ್ರೆ. ಆಯ್ತಾಯ್ತು. ಓಕೆ. ಹಿರಿಯಂತ ಗಾಂಧಿ ಜಾರ್ಜ್ ಅವರು ಪ್ರಾರ್ಥನೆ ಮಾಡ್ಬೇಕೆಂದಾಗಿ ಇದ್ದೀರಾ? ಇಲ್ಲ ಅಂದ್ರೆ ಹಿರಿಯರಂತ ಹೇಮಲತಮ್ಮ ಅವರು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಈ ಬೆಳಗಿನ ಜಾವದಲ್ಲಿ ಸೇವಕರ ಮುಖಾಂತರವಾಗಿ ಜ್ಞಾನದ ವಾಕ್ಯವನ್ನ ಜ್ಞಾನದ ದೃಷ್ಟಿಯಲ್ಲಿ ಸ್ವಾಮಿ ನಾವು ಅರ್ಥ ಮಾಡಿಕೊಳ್ಳುವಂತೆ ಸಹಾಯ ಮಾಡಬೇಕಾಗಿ ಸ್ತೋತ್ರ. ನಮ್ಮೊಟ್ಟಿಗೆ ಮಾತನಾಡಬೇಕಾಗಿ ಸ್ವಾಮಿ, ಹೇಗೆ ನಿನ್ನ ವಾಕ್ಯಗಳ ಮುಖಾಂತರವಾಗಿ ನಮ್ಮ ಪರಿಸ್ಥಿತಿಗಳಲ್ಲಿ ನಾವು ಅದನ್ನ ಸ್ವಾಮಿ ನಾವು ಉಪಯೋಗಿಸಿಕೊಂಡು ನಿನ್ನ ಚಿತ್ತಕ್ಕೆ ತಕ್ಕಂತೆ ಅವುಗಳನ್ನ ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯ ಎಂಬುದನ್ನ ಸಹಾಯ ಮಾಡಿದೆ. ಇದಕ್ಕಾಗಿ ಸ್ತೋತ್ರ ಸ್ವಾಮಿ. ಕೃಪೆಯಲ್ಲಿ ವಾಕ್ಯಗಳನ್ನ ತಂದಂತ ಬೋಧಕರನ್ನು ಭಾಷಾಂತರ ಮಾಡಿದಂತ ಹಿರಿಯರನ್ನು ಆಶ್ರಯಿಸು ಸ್ವಾಮಿ. ವಿಶೇಷವಾಗಿ ಕೂಟದಲ್ಲಿ ಕೂಡಿ ಬಂದಿರುವಂತಹ ನಮ್ಮೆಲ್ಲರನ್ನು ಆಶ್ರಯಿಸ್ತೇನೆ. ಕರ್ತನೆ ಎಲ್ಲ ಭಕ್ತರನ್ನ ಅವರ ಕುಟುಂಬ ಮಕ್ಕಳನ್ನ ಮಾಡುವಂತ ಕೆಲಸ ಕಾರ್ಯಗಳನ್ನ ಆಶೀರ್ವದಿಸು. ನಿನ್ನ ವಾಕ್ಯದಲ್ಲಿ ನಾವು ದಿನನಿತ್ಯವೂ ಬೆಳೆಯುವಾಗ ಪರಿಶುದ್ಧಾತ್ಮ ದೇವರು ನಮ್ಮ ತೆಗೆದು ಜ್ಞಾನದ ವಾಕ್ಯಗಳನ್ನು ನಮಗೆ ತಿಳಿಸುವಂತೆ ನಮ್ಮ ಪರಿಸ್ಥಿತಿಗಳಲ್ಲಿ ನಾವು ಎಲ್ಲಾ ರೀತಿಯಲ್ಲಿಯೂ ಸ್ವಾಮಿ ಇತರರಿಗೂ ನಮಗೂ ಸ್ವಾಮಿ ಹಿತವಾಗಿ ನಡೆದುಕೊಳ್ಳುವಂತೆ, ನಿನ್ನ ಚಿತ್ತವನ್ನು ನೆರವೇರಿಸುವಂತೆ, ನಿನ್ನ ಸೇವೆಯಲ್ಲಿ ಎಲ್ಲರನ್ನ ಪ್ರೀತಿಸ್ಲಿಕ್ಕಾಗುವಂತೆ ಕಾರ್ಯ ಮಾಡು. ಎಲ್ಲ ಸಮಸ್ಯೆಗಳನ್ನ ಪರಿಹರಿಸು, ಎಲ್ಲ ಕೊರತೆಗಳನ್ನ ನೀಗಿಸು, ಶೋಧನೆಗಳನ್ನ ದೂರ ಮಾಡು. ಸೈತಾನ ಎಲ್ಲ ವಿಷಯವಾದ ಕುತಂತ್ರಗಳಿಂದ ನಮ್ಮನ್ನು ತಪ್ಪಿಸಿ ಶೋಧನೆಗಳಿಂದ ದೂರ ಮಾಡಿ ಪರಲೋಕದ ಕಾರ್ಯಗಳು ನಿನ್ನ ಚಿತ್ತಕ್ಕನುಸಾರವಾಗಿ ಪ್ರತಿಯೊಂದು ಕುಟುಂಬದಲ್ಲಿಯೂ ಪ್ರತಿಯೊಬ್ಬ ವೈಯಕ್ತಿಕವಾದಂತ ನಿನ್ನ ಭಕ್ತರ ಜೀವಿತದಲ್ಲಿಯೂ ತುಂಬಿಕೊಳ್ಳುವಂತೆ ನಡೆಯುವಂತೆ ಕಾರ್ಯ ಮಾಡಿಸುವ. ಪ್ರತಿಯೊಬ್ಬರ ಜೊತೆಯಲ್ಲಿ ಪರಿಶುದ್ಧಾತ್ಮ ದೇವರು ಇರ್ಲಿಕ್ಕೆ ಪ್ರತಿಯೊಂದು ಕುಟುಂಬದಲ್ಲಿಯೂ ಪರಿಶುದ್ಧಾತ್ಮ ದೇವರು ಎಲ್ಲ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಲಿ. ಪ್ರೀತಿಯನ್ನು, ಅನ್ಯೋನ್ಯತೆಯನ್ನು ಸಿದ್ಧಿಗೆ ತರಲಿ. ಶಾಂತಿ ಸಮಾಧಾನ ಉಂಟಾಗಲಿ, ನೆಮ್ಮದಿ ಸಿಗಲಿ. ದುಡಿಯುವಂತ ಕೈಗಳು ಆಶೀರ್ವಿಸಲ್ಪಡಲಿ. ಸಮೃದ್ಧಿಯು, ಸಂತೋಷವು, ಸಮಾಧಾನವು ಪ್ರತಿಯೊಂದು ಕುಟುಂಬವನ್ನ ಆವರಿಸಿಕೊಳ್ಳಲಿ ಸ್ವಾಮಿ. ನಿನ್ನ ಸಾಕ್ಷಿಗಳಾಗಿ, ನಿನ್ನಲ್ಲಿ ಭಯಭಕ್ತರವರಾಗಿ, ರಾಜ್ಯಕ್ಕಾಗಿ ದುಡಿಯುವವರಾಗಿ, ನಿನ್ನ ಬೆಳಕನ್ನು ಹೊಂದಿದವರಾಗಿ ಈ ಭೂಮಿ ಮೇಲೆ ನಿನ್ನನ್ನು ಘನಪಡಿಸಲು, ಮಹಿಮೆಪಡಿಸಲು ಬೇಕಾದಂತೆ ಎಲ್ಲ ಆತ್ಮೀಯ ವರಗಳನ್ನು, ಪವಿತ್ರಾತ್ಮನ ಶಕ್ತಿಯನ್ನು, ಬಲವನ್ನು ನಿನ್ನ ಮಕ್ಕಳಾದ ನಮ್ಮೆಲ್ಲರಿಗೂ ದಯಪಾಲಿಸು ಮತ್ತು ನಮ್ಮನ್ನು ಉಪಯೋಗಿಸು. ಈ ಕಾರ್ಯಕ್ರಮ ಆಶ್ರಯಿಸು ಸ್ವಾಮಿ. ಈ ಕಾರ್ಯಕ್ರಮದ ಮುಖಾಂತರವಾಗಿ ಕಲಿಯುವಂತ ವಾಕ್ಯಗಳನ್ನ ಆಶೀರ್ವಾದ ಮಾಡು. ವಿಶೇಷವಾಗಿ ಬೋಧಿಸುವಂತ ಬೋಧಕರುಗಳನ್ನ ಆಶೀರ್ವಾದ ಮಾಡು. ಕಾಲ ಕಾಲಕ್ಕೆ ಸ್ವಾಮಿ ನಿನ್ನ ಜ್ಞಾನದ ನುಡಿಗಳನ್ನ ನಮಗೆ ತಂದು ಸಮರ್ಪಿಸುವಂತೆ, ನಮ್ಮನ್ನ ನಡೆಸುವಂತೆ, ನಿನ್ನ ಆತ್ಮನ ಮುಖಾಂತರವಾಗಿ ನಮ್ಮನ್ನ ಬಲಪಡಿಸುವಂತೆ, ನೊಂದು ಬೆಂದು ಸ್ವಾಮಿ ಸಂಕಟ, ಸಮಸ್ಯೆ, ಶೋಧನೆಗಳಲ್ಲಿ ಸಿಕ್ಕಿಕೊಂಡು ಬಳಲುತ್ತಿರುವಂತವರಿಗೆ ಆದರಣೆಯನ್ನು, ಸಂತೈಸುವುದನ್ನು, ಸಮಾಧಾನವನ್ನು ನೀಡಿ ಸ್ವಾಮಿ ನಂಬಿಕೆ, ನಿರೀಕ್ಷೆಯನ್ನು ಹುಟ್ಟಿಸಿ, ಬಲಪಡಿಸಿ, ಅಭಿವೃದ್ಧಿಪಡಿಸಿ, ಸ್ಥಿರಪಡಿಸಿ, ಧೈರ್ಯಗೊಳಿಸಿ, ನಿನ್ನ ಪರಿಶುದ್ಧತ್ವದಲ್ಲಿ ಸ್ವಾಮಿ ದಿನನಿತ್ಯವೂ ಪಾಲು ಹೊಂದಲಿಕ್ಕೆ ಆಗುವಂತೆ, ನಿನ್ನ ಮಹಿಮೆಗಾಗಿ ಉಪಯೋಗಿಸಲ್ಪಡುವಂತೆ, ನಿನ್ನ ರಾಜ್ಯಕ್ಕಾಗಿ ದುಡಿಯುವಂತೆ ನಮ್ಮನ್ನ ಕಾರ್ಯ ಸಾಧಿಸು ಮತ್ತು ಉಪಯೋಗಿಸು. ಕೂಡಿ ಬಂದಂತ ಪ್ರತಿಯೊಂದು ಕುಟುಂಬಗಳನ್ನು ಆಶ್ರಯಿಸಲು ಬಂಧು ಬಳಗ ಸ್ವಾಮಿ ಕುಟುಂಬಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಎಲ್ಲರೂ ನಿನ್ನ ಸ್ವಾಮಿ ಆತ್ಮನಿಂದ ನಿನ್ನ ಪರಿಶುದ್ಧವಾದಂತ ಈ ಒಂದು ಪ್ರೀತಿಯ ನ್ಯೂನತೆಗೆ ಒಳಗಾಗಲು ಸಹಾಯ ಮಾಡಿಸುವ. ನಂಬಿಕೆಗೆ ಒಳಗಾಗಲು ಸಹಾಯ ಮಾಡಿ. ನಿನ್ನ ಮೇಲೆ ನಂಬಿಕೆ ಇಡಲು, ಎಲ್ಲರೂ ಒಂದೇ ವಿಶ್ವಾಸದಲ್ಲಿ ಬದುಕಲು ಸಹಾಯ ಮಾಡಿಸುವ. ದಿನನಿತ್ಯವೂ ಅನ್ಯರ ಜೊತೆ ಹೋರಾಟ ಮಾಡುತ್ತೇವೆ. ನಿನ್ನ ಪ್ರೀತಿಯನ್ನು ನಾವು ಅವರಿಗೆ ಹಂಚಬೇಕಾಗಿದೆ. ಅಲ್ಲಿ ನಿನ್ನ ಪವಿತ್ರಾತ್ಮ ದೇವರು ನಮ್ಮ ಒಬ್ಬೊಬ್ಬರಿಗೂ ಸಹಾಯ ಮಾಡಲಿ, ನಮ್ಮನ್ನು ಉಪಯೋಗಿಸಲಿ ಸ್ವಾಮಿ. ನಿನ್ನ ಪ್ರೀತಿಯು ಅಲ್ಲಿ ಸಿದ್ಧಿಗೆ ಬಂದು ನಿನಗೆ ಮಹಿಮೆ ಉಂಟಾಗಲಿ ಸ್ವಾಮಿ. ಕರ್ತನೆ ಕೊಟ್ಟಂತ ಮಕ್ಕಳನ್ನು ಆಶ್ರಯಿಸುವ ಜ್ಞಾನದ ದೃಷ್ಟಿಯಲ್ಲಿ ಬೆಳೆಸಿ ಅವನಸ್ಥ ಮಕ್ಕಳನ್ನು ನಿನ್ನ ಹತೋಟಿಯಲ್ಲಿ ಸ್ವಾಮಿ. ಸರಿಯಾದ ಸಮಯಕ್ಕೆ ಬೇಕಾದಂತ ತಿಳುವಳಿಕೆಯನ್ನು, ಜ್ಞಾನವನ್ನು, ವಿವೇಕವನ್ನು ಕೊಟ್ಟು ಎಲ್ಲವನ್ನ ಅರ್ಥ ಮಾಡಿಕೊಂಡು ಸಹಕರಿಸಿ ಅವರು ಅಭಿವೃದ್ಧಿ ಹೊಂದುವಂತೆ
ಮುಟ್ಟಬೇಕಾದ ಗುರಿ ಮುಟ್ಟುವಂತೆ ತಂದೆ ತಾಯಿಗಳನ್ನು ಸನ್ಮಾನಿಸುವಂತೆ ಸಹಾಯ ಮಾಡಿ. ವಿಶೇಷವಾಗಿ ಸ್ವಾಮಿ ಈ ಸಮಯದಲ್ಲಿ ಕರ್ತನೆ ಅನೇಕರು ಕರ್ತನೆ ಕಷ್ಟ ಸಂಕಟ ಸಮಸ್ಯೆ ಶೋಧನೆಗಳಲ್ಲಿ ತೊಂದರೆ ಕಷ್ಟಗಳಲ್ಲಿ ಸಿಕ್ಕಿಕೊಂಡಿದ್ದಾರೆ, ಕಷ್ಟದಲ್ಲಿದ್ದಾರೆ. ಅವ್ರನ್ನ ಮುಂದೆ ನೆನಪು ಮಾಡ್ತೇನೆ. ನೀನೇ ಸ್ವಾಮಿ ನಿನ್ನ ಜ್ಞಾನದ ದೃಷ್ಟಿಯಿಂದ ಅವರನ್ನ ಸಂಧಿಸು, ಅವರ ಎಲ್ಲಾ ಸಮಸ್ಯೆಗಳನ್ನ ಪರಿಹರಿಸು, ಅವರ ಅವಸರ ಪೂರೈಸು, ಅವರುಗಳನ್ನ ಮುಟ್ಟು ಸ್ವಸ್ಥಪಡಿಸು, ಸೈತನ್ನ ಬಂಧನದಿಂದ ಬಿಡುಗಡೆ ಮಾಡು, ಕೇಡಿನಿಂದ ತಪ್ಪಿಸು, ಬೇಕಾದ ಸಹಾಯಗಳನ್ನ ಪರಲೋಕದ ಐಶ್ವರ್ಯಕ್ಕೆ ತಕ್ಕಂತೆ ಅನುಗ್ರಹಿಸು, ಸ್ವಸ್ಥತೆ ಉಂಟು ಮಾಡು, ಆರೋಗ್ಯ ಕೊಡು, ಕ್ಷೇಮ ಕೊಡು, ಸಮಾಧಾನ ಕೊಡು. ಎದ್ದು ಹರ್ಷದಿಂದ ಸ್ವಾಮಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡುವಂತೆಯೂ ನಿನ್ನನ್ನು ಸೇವಿಸುವಂತೆಯೂ ಸ್ವಾಮಿ ನಿನ್ನನ್ನು ಪ್ರೀತಿಸುವಂತೆಯೂ ನಿನ್ನನ್ನು ಆರಾಧಿಸುವಂತೆಯೂ ಸಹಾಯ ಮಾಡಿ. ಈ ಬೆಳಿಗ್ಗೆ ಸ್ವಾಮಿ ಕಷ್ಟದಲ್ಲಿ ಕಾಯಿಲೆಗಳಿರ್ತಕ್ಕಂಥವ್ರನ್ನ ಸ್ತೋತ್ರನೆ ಮುಟ್ಟಿಸಿ ಪಡಿಸು, ಬಡವರನ್ನ ಅನಾಥರನ್ನ ವಿಧವೆಯರನ್ನ ಸ್ತೋತ್ರನೆ ಸ್ವಾಮಿ ನಿನ್ನ ಕಾರ್ಯ ಸಾಧಿಸು, ಅವರ ಕೊರತೆಗಳು ನೀಗಿಸು, ಅವರ ಕಷ್ಟಗಳನ್ನ ಬಿಡುಗಡೆ ಮಾಡು, ಔಷಧ ಪೂರೈಸು, ನಿನ್ನಲ್ಲಿ ಭಯಭಕ್ತರಾಗುವಂತೆ ನಿನ್ನ ಆರಾಧಿಸುವಂತೆ ಸಹಾಯ ಮಾಡಿ. ಕರ್ತನೆ ಸಮಯದಲ್ಲಿ ವಿಶೇಷವಾಗಿ ಅನೇಕ ಪ್ರಾರ್ಥನೆ ಜ್ಞಾಪಕಗಳ ಮುಂದೆ ತಂದಿರುವಾಗ ನಿನ್ನ ಕೃಪೆ ಇರಲಿ ಸ್ವಾಮಿ. ಹಿರಿಯಂತ ಲೋಕೇಶ್ ಅವ್ರನ್ನ, ಅವ್ರ ಕುಟುಂಬವನ್ನು, ಅವ್ರ ಮೊಮ್ಮಗಳನ್ನು ನಾಸ್ತೋಗ್ತೇನೆ ಸ್ವಾಮಿ. ಅವ್ರ ಕುಟುಂಬದಲ್ಲಿ ಸಮಾಧಾನ ಕೊಡು, ಆರೋಗ್ಯ ಕೊಡು, ವೈಯಕ್ತಿಕವಾಗಿ ಅವ್ರನ್ನ ಮುಟ್ಟಿ ಸ್ವಸ್ಥಪಡಿಸು, ಬಲಪಡಿಸು, ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಶುಭವನ್ನು ಕೊಡು. ಕುಟುಂಬದ ಜವಾಬ್ದಾರಿಯನ್ನು ಹೊತ್ತು ನಿರ್ವಹಿಸುವಾಗ ಬೇಕಾದಂತ ಸಕಲ ಆತ್ಮೀಯ ಬಲವನ್ನು ಶಕ್ತಿಯನ್ನು ಆರೋಗ್ಯವನ್ನು ಕೊಟ್ಟು ಜ್ಞಾನದಿಂದ ತುಂಬಿಸಿ ನಿನ್ನ ಸೇವಕ್ಕೆ ಸ್ವಾಮಿ. ಹಿರಿಯಂತ ಪ್ರೇಮ ಸರ್ವರ್ನ ಕೊಟ್ಟಂತ ಮಕ್ಕಳನ್ನು ಆಶ್ರಯಿಸು ಸ್ವಾಮಿ. ವಿಶ್ವಾಸವಾಗಿ ವಿನಯಗೋಸ್ಕರ ಪ್ರಾರ್ಥನೆ ಅವನ್ನ ಬಲಪಡಿಸು, ಆರೋಗ್ಯದಿಂದ ತುಂಬಿಸು, ಕುಟುಂಬದಲ್ಲಿ ಶಾಂತಿ ಸಮಾಧಾನ ನೆಮ್ಮದಿಯನ್ನು ದಯಪಾಲಿಸು, ಎಲ್ಲ ಶೋಧನೆಗಳನ್ನ ದೂರ ಮಾಡುತ್ತೆ ಅಂತ ಕಾಪಾಡು ಸ್ವಾಮಿ. ಸಹೋದರ ಜಾನ್ ಡೇವಿಡ್ ಅವ್ರಿಗೋಸ್ಕರ ಪ್ರಾರ್ಥನೆ, ಅವ್ರ ಮಗನನ್ನು ಮತ್ತು ಸ್ವಾಮಿ ಇರ್ತಕ್ಕಂಥ ಶೀತದ ಬಾಧೆಯನ್ನ ತೆಗೆದು ಹಾಕುವತನ್ನು ಸ್ವಸ್ಥಪಡಿಸುವ ವಿದ್ಯಾಭ್ಯಾಸಕರ್ತನ ಹೋಗಣ ಬಣ್ಣಗಳಿಗೆ ಯಾವುದೇ ತೊಂದರೆ ಆಗದ ಹಾಗೆ ಎಲ್ಲಾ ವಿಷಯಗಳು ಆರೋಗ್ಯವಂತನಾಗಿ ಸದೃಢನಾಗಿ ಸ್ವಾಮಿ ತನ್ನ ಗುರಿ ಮುಟ್ಟಲಿಕ್ಕಾಗುವಂತೆ ಸಹಾಯ ಮಾಡಿ. ಕುಟುಂಬದ ನಾಯಕನಾಗರು ಎಲ್ಲ ಕೊಟ್ಟ ನಿಲ್ಸೆಲ್ಲ ಕೇಂದ್ರಿಸಿ ಕಾಪಾಡು, ಛೇದ ಮಾರ್ಗದಲ್ಲಿ ನಡೆಸು ಸ್ವಾಮಿ. ವಿಶೇಷವಾಗಿ ಕರ್ತನಿ ಸಹೋದರಿ ವರಲಕ್ಷ್ಮಿ ಅವರನ್ನ ಮುಂದಿಸೋರ್ನ ಆಶ್ರಯಿಸುವವರಿಗೆ ಆರೋಗ್ಯ ಕೊಡು, ಬಲ ಕೊಡು, ಕೊಟ್ಟಂತ ಮಕ್ಕಳ ಆಶ್ರಯಿಸುವ ಕುಟುಂಬದಲ್ಲಿ ನೀನು ದುಸ್ತರಕ್ಷೆಯನ್ನು ಕೊಟ್ಟು ನಿನ್ನ ಸೇರಿಸು ಸ್ವಾಮಿ. ಅವರ ಕೆಪಿ ಯೋಗ ಪ್ರಾರ್ಥನೆ ಸ್ವಾಮಿ. ಅವ್ರ ಕುಟುಂಬವನ್ನು ಆಶ್ರಯಿಸಿ ಸುಸ್ಥಿತಿಗೆ ತಂದು ಸಮಾಧಾನವನ್ನು ಅನುಗ್ರಹಿಸಿ ನೆಮ್ಮದಿಯ ದಯಪಾಲಿಸಿ ಅವರೆಲ್ಲ ಕೊರತೆ ಸಮಸ್ಯೆಗಳು ದೂರ ಆಗಿ ನೀನು ಮಾಡುವ ಉಪಕಾರಗಳಿಗೆ ಸಾಕ್ಷಿಯಾಗುವಂತಹ ಸೌಭಾಗ್ಯವನ್ನು ಕೂಡಿ ಬಂದಿರುವಂತ ಎಲ್ಲರನ್ನು ನಾನು ಸ್ವಾಮಿ. ಕುಟುಂಬಗಳನ್ನು ಆಶೀರ್ವದಿಸಿ ಎಲ್ಲರ ಜೊತೆಗಾರರಿಂದಾಗಲಿ ಎಲ್ಲರನ್ನ ಪರಾಮರ್ಶಿಸಿ ಒಬ್ಬೊಬ್ಬರಿಗೂ ಬೇಕಾದಂತಹ ಆತ್ಮೀಯ ಆಶೀರ್ವಾದಗಳನ್ನು ಕೊಡಿ, ಸುರಕ್ಷತೆಯನ್ನು ಕೊಡಿ. ಇವತ್ತಿನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಹೋಗೋಣ ಬರಣಗಳಲ್ಲಿ ನಮ್ಮ ಜೊತೆ ಕುಟುಂಬ ಮಕ್ಕಳ ಜೊತೆಲಿ ಸ್ವಾಮಿ ನೀನು ಇದ್ದುಕೊಂಡು ನಮ್ಮನ್ನು ಕಾಪಾಡು. ಈ ದಿನವೆಲ್ಲ ಆಶೀರ್ವಾದದಾಯಕವಾಗಲಿ. ಮತ್ತೆ ಸಾಯಂಕಾಲ ಅಷ್ಟದಿಂದ ನಿನ್ನ ಪಾದ ಸನ್ನಿಧಾನಕ್ಕೆ ಕೂಡಿ ಬರುವಂತೆ ನಮ್ಮೆಲ್ಲ ಕೆಲಸಗಳಲ್ಲಿ ಶುಭವನ್ನು ಜಯವನ್ನು ಅನುಗ್ರಹಿಸಿ ಸಮಾಧಾನದಿಂದ ನಿನ್ನನ್ನು ಕೊಂಡಾಡುವಂತ ಸೌಭಾಗ್ಯ ಕರ್ತನೆ. ಎಲ್ಲ ಘನ ಮಾನ ಸ್ತುತಿ ಸ್ತೋತ್ರ ನಿನಗಾಗಲೇ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನತಿಯಿಂದ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸಿ. ಯಾಕಂದರೆ ರಾಜ್ಯವು ಬಲವು ಸದಾಕಾಲ ನಿನ್ನದೇ ಸ್ವಾಮಿ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತೆಯು, ಐಕ್ಯತೆಯು, ಸಹವಾಸವು ಇಂದು ಎಂದು ನಿನ್ನ ಪ್ರಿಯರಾದಂತೆ ಎಲ್ಲ ನಿನ್ನ ಭಕ್ತರ ಸಂಗಡ ಕೂಡಿ ಬಂದಂತ ಎಲ್ಲ ಕುಟುಂಬದ ಸಂಗಡ, ಅವರ ಮಕ್ಕಳ ಸಂಗಡ, ಬಂಧು ಬಳಗದವರ ಸಂಗಡ ಈ ದಿನ ಮಾಡುವಂತ ಪ್ರತಿಯೊಂದು ಕೆಲಸ ಕಾರ್ಯದ ಮೇಲೆ ಹಾಗೂ ಕರ್ತನೆ ಕಷ್ಟ ಕಾಯಿಲೆಗಳಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳ ಮೇಲೆ ಬೋಧಿಸಿದಂತ ನಿನ್ನ ಭಕ್ತರ ಮೇಲೆ, ಸೇವಕರ ಮೇಲೆ, ಹಾಡುಗಳನ್ನು ಹಾಡದಂತ ನಿನ್ನ ಭಕ್ತರ ಮೇಲೆ, ಪ್ರಾರ್ಥನೆ ಮಾಡದಂತ ನಿನ್ನ ಸೇವಕರ ಮೇಲೆ, ನಮ್ಮೆಲ್ಲರ ಮೇಲೆ ಇಂದು ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೇನ್. ಎಚ್ಚರವಾಗಿದ್ದು ಪ್ರಾರ್ಥಿಸು ಪ್ರಾರ್ಥನೆಯಲ್ಲಿ ಕೂಡಿ ಬಂದಂತಹ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಮತ್ತೆ ನಾವು ಸಾಯಂಕಾಲದಲ್ಲಿ ಕನ್ನಡ ಅಂತಾರಾಷ್ಟ್ರೀಯ ಸಭಾ ಶಾಲೆಯಲ್ಲಿ ಎಲ್ಲರೂ ಒಟ್ಟಾಗಿ ಕೂಡಿ ಬರುವ ಎಲ್ಲರಿಗೂ ಬೆಳಗಿನ ಮುಂಜಾನೆಯ ಶುಭೋದಯಗಳು. ಆಮೇನ್. ಶುಭೋದಯ.
Thank you, Pastor. Samuel you, sir, thank thank you, you very sir. much for a wonderful message. Thank you. Thank you. Super, sir. It was very nice. We enjoyed that message really. Thanks for Chinnappa Satvik. Chinappa sir, thank you very much. Well translated, sir. Okay, sir. Thank you, sir. Thank you very much. Thank you, Pastor. Thank you. Thank you. Good morning, everybody. ಎಲ್ಲರಿಗೂ ಶುಭವಾಗಲಿ. ಮತ್ತೆ ಸಾಯಂಕಾಲ ಎಲ್ಲರೂ Good morning, everybody. Morning, Good Pastor. morning, good morning, sir. Good morning. Good morning. Good morning, sir. Good morning. Good morning, Ashwant sir. Christopher, sir. Good morning. Good morning, Christopher, sir. Good morning. I said good morning to you. Very good message. Thank you. It's an essential message nowadays. For the present situation, it's very essential, sir. Yeah. Because we are confusion in these days.